ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಜರುಗಿದ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವ. ಹರ್ಷೋದ್ಗಾರದಲ್ಲಿ ಮುಳುಗಿದ ಜನಸ್ತೋಮ. ನನ್ನ ಆತ್ಮೀಯರು ಪಕ್ಷನಿಷ್ಠೆ ಇದ್ದವರಾಗಿದ್ದ HY ಮೇಟಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಉಮೇಶ್ ಮೇಟಿ ಗೆಲ್ಲಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಖಂಡಿಸಿ ಹಾಗೂ ರಕ್ಷಣೆಗಾಗಿ ಛಾಯಾಗ್ರಾಹಕರ ಸಂಘದಿಂದ ಬೃಹತ್ ಪ್ರತಿಭಟನೆ. ವಾರ್ತೆಗಳ ವಿವರ. ವಿಶ್ವವಿಖ್ಯಾತ ಬೇಲೂರು ಪಟ್ಟಣದಲ್ಲಿ ನಲಿಗೆಯಾಗಿ ನೆಲೆಸಿರುವ ಶ್ರೀ ಚನ್ನಕೇಶವ ಸ್ವಾಮಿಯವರ ರಥೋತ್ಸವವು ಬೆಳಿಗ್ಗೆ 11:05 ಮಿಥುನ ಲಗ್ನದಲ್ಲಿ ಆರಂಭಗೊಂಡ ದಿವ್ಯ ಬ್ರಹ್ಮ ರಥೋತ್ಸವವು ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ವಿಜೃಂಭಣೆಯಿಂದ ನೆರವೇರಿತು. ಕರ್ನಾಟಕ ಸರ್ಕಾರ, ಧಾರ್ಮಿಕ ದತ್ತಿ ಇಲಾಖೆ, ಹಾಸನ ಜಿಲ್ಲಾಡಳಿತ ಮತ್ತು ಬೇಲೂರು ತಾಲೂಕು ಆಡಳಿತ ಆದೇಶದ ಮೇರೆಗೆ ಪ್ರತಿ ವರ್ಷದಂತೆ ಶ್ರೀ ಚನ್ನಕೇಶವ ಸ್ವಾಮಿ ಅವರ ರಥೋತ್ಸವ ನಡೆಸಲು ಕಳೆದ 20 ದಿನಗಳಿಂದ ಸಕಲ ಸಿದ್ಧತೆಗಳೊಂದಿಗೆ ಇದೇ ಮಾರ್ಚ್ 23ರಿಂದ ಆರಂಭಗೊಂಡು ಏಪ್ರಿಲ್ 5ರವರೆಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ನೆರವೇರಿಸಲು ತೀರ್ಮಾನಿಸಿ ಸಾಂಪ್ರದಾಯಿಕವಾಗಿ ನಿತ್ಯ ಬಗೆ ಬಗೆ ಉತ್ಸವಾರ್ಥಗಳನ್ನು ನೆರವೇರಿಸಿ ಇಂದು ಬೆಳಿಗ್ಗೆ 11:05 ಗಳಿಗೆಯಲ್ಲಿ ದಿವ್ಯ ಬ್ರಹ್ಮ ರಥೋತ್ಸವವು ದೇಶ ವಿದೇಶ ಹಾಗೂ ರಾಜ್ಯ ಹೊರ ರಾಜ್ಯಗಳಿಂದ ಆಗಮಿಸಿದ್ದ ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ದಿವ್ಯ ಬ್ರಹ್ಮರಥವನ್ನ ಗೋವಿಂದ ಗೋವಿಂದ ಚನ್ನಕೇಶವ ಸ್ವಾಮಿ ಪಾದ ಗೋವಿಂದ ಎಂಬ ಘೋಷಣೆಯೊಂದಿಗೆ ಭಸ್ಮಾಸುರ ಮೂಲೆಗೆ ಎಳೆದು ತರುವ ಮೂಲಕ ಯಶಸ್ವಿಯಾಗಿ ನೆರವೇರಿಸಿದರು. ದಿವ್ಯ ಬ್ರಹ್ಮರಥೋತ್ಸವದ ಆರಂಭಕ್ಕೂ ಮುನ್ನ ಸಂಪ್ರದಾಯದಂತೆ ದೊಡ್ಡ ಮೇದೂರು ಖಾದ್ರಿ ಕುಟುಂಬದಿಂದ ದೇವರಿಗೆ ಪ್ರಾರ್ಥನೆ ಸ್ಮರಿಸಿದರು. ರಥೋತ್ಸವ ನಡೆಯುವ ವೇಳೆ ತಾಲೂಕಿನ ಸುತ್ತಮುತ್ತಲ ಗ್ರಾಮಸ್ಥರು, ರಾಜ್ಯ ಹೊರ ರಾಜ್ಯಗಳಿಂದ ಆಗಮಿಸಿದ್ದ ಭಕ್ತಾದಿಗಳು ರಥಕ್ಕೆ ದವನ ಬಾಳೆಹಣ್ಣು ಎಸೆಯುವ ಮೂಲಕ ಭಕ್ತಿ ಮೆರೆದರು. ಇದೇ ಸಂದರ್ಭ ಸಾರ್ವಜನಿಕರು ದೇವಾಲಯದ ಮುಖ್ಯ ರಸ್ತೆ ಸೇರಿದಂತೆ ಇತರ ಸ್ಥಳಗಳಲ್ಲಿ ಬಗೆ ಬಗೆ ರೀತಿಯ ಪ್ರಸಾದ ಹಾಗೂ ತಂಪಾದ ಪಾನೀಯಗಳನ್ನು ಸ್ವಯಂ ಪ್ರೇರಿತವಾಗಿ ವಿತರಿಸಿದ್ದು ಕಂಡುಬಂದಿತು. ಈ ಸಂದರ್ಭದಲ್ಲಿ ಮಾಜಿ ಸಚಿವ ಹಾಲಿ ಶಾಸಕ HD ರೇವಣ್ಣ, ಶಾಸಕ HK ಸುರೇಶ್, ಮಾಜಿ ಸಚಿವ B ಶಿವರಾಮ್, ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶುಭಾನ್ವಿತಾ, ರಾಮಾಯಣ ರಾಮಾನುಜ ಸ್ವಾಮೀಜಿ, ತಹಸೀಲ್ದಾರ್ ಶ್ರೀಧರ್ ಕಂಕನವಾಡಿ, ಮಾಜಿ ಧರ್ಮದರ್ಶಿ UT ಕೇಶವಮೂರ್ತಿ, ದೇವಾಲಯದ ಕಾರ್ಯನಿರ್ವಹಣಾಧಿಕಾರಿ KN ಯೋಗೇಶ್ ಸೇರಿದಂತೆ ಪುರಸಭೆ ಮಾಜಿ ಅಧ್ಯಕ್ಷರಾದ G ಶಾಂತಕುಮಾರ್, B ಗಿರೀಶ್, AR ಅಶೋಕ್, MR ವೆಂಕಟೇಶ್, ತೀರ್ಥಕುಮಾರಿ, ಸದಸ್ಯರಾದ BC ಜಗದೀಶ್, ಶೈಲೇಶ್ ಸೇರಿದಂತೆ ಇತರರು ಹಾಜರಿದ್ದರು. ನನ್ನ ಆತ್ಮೀಯರು ಪಕ್ಷನಿಷ್ಠೆ ಇದ್ದವರಾಗಿದ್ದ HY ಮೇಟಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಉಮೇಶ್ ಮೇಟಿ ಗೆಲ್ಲಬೇಕು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಯಲ್ಲಿ ಸ್ಪರ್ಧಿಸಿರುವ ಕಾಂಗ್ರೆಸ್ ಅಭ್ಯರ್ಥಿ ಉಮೇಶ್ ಪರವಾಗಿ ರಾಂಪುರ ಮತ್ತು ಬೇವೂರು ಗ್ರಾಮದಲ್ಲಿ ಮತಯಾಚಿಸಿ ಮಾತನಾಡಿದ ಅವರು, ಮೇಟಿ ಅವರು ಅತ್ಯಂತ ಸರಳ ಮತ್ತು ಜನಪರ ವ್ಯಕ್ತಿಯಾಗಿದ್ದರು. ಇವರ ಮಗ ಉಮೇಶ್ ಮೇಟಿ ಅವರನ್ನು ಗೆಲ್ಲಿಸಿದರೆ ಮೇಟಿ ಅವರ ಆತ್ಮಕ್ಕೆ ಶಾಂತಿ ಸಿಗುತ್ತದೆ ಎಂದು ಹೇಳಿದರು. HY ಮೇಟಿಯವರು ನನಗೆ ಬಹಳ ಆಪ್ತರಾಗಿದ್ದಂಥವರು. ನಾನು ಜನತಾದಳದಲ್ಲಿರುವಾಗ ನನ್ನ ಜೊತೆ ಇದ್ದರು. ಆಮೇಲೆ ಕಾಂಗ್ರೆಸ್ ಸೇರಿದಾಗ ಅವರು ಕೂಡ ಕಾಂಗ್ರೆಸ್ ಸೇರಿದ್ರು. ಹಾಗಾಗಿ ಪಕ್ಷಕ್ಕೆ ಲಾಯಲ್ ಆಗಿ ನನಗೆ ಆತ್ಮೀಯರಾಗಿ ಇದ್ದಂಥ HY ಮೇಟಿಯವರನ್ನು ಇವತ್ತು ನಾವು ಕಳ್ಕೊಂಡಿದ್ದೇವೆ. ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ ಉಮೇಶ್ ಮೇಟಿಯವರನ್ನ ಗೆಲ್ಲಿಸಿದಾಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ದೊರಕುತ್ತೆ ಅಂತಕ್ಕಂಥ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಆದ್ರಿಂದ 9ನೇ ತಾರೀಕು ನೀವೆಲ್ಲರೂ ಕೂಡ ಮತಗಟ್ಟೆಗೆ ಹೋಗಿ ಇವರ ನಂಬರ್ 1, ಇವರ ನಂಬರು, ನಮ್ಮ ಚಿಹ್ನೆ ಹಸ್ತ,
ನಮ್ಮ ಚಿಹ್ನೆ ಹಸ್ತ. ಹಸ್ತಕ್ಕೆ ತಾವೆಲ್ಲ ಮತ ಹಾಕಿದ್ರ ಮೂಲಕ ಉಮೇಶ್ ಮೇಟಿ ಅವರನ್ನ ಆಶೀರ್ವಾದ ಮಾಡಬೇಕು. ನುಡಿದಂತೆ ನಡೆದು ಕೆಲಸ ಮಾಡುತ್ತಿರುವ ನಮ್ಮ ಸರ್ಕಾರದ ಬಗ್ಗೆ ಬಿಜೆಪಿ ಅಪಪ್ರಚಾರ ಮಾಡುತ್ತಿದೆ. ಆದರೆ ಬಿಜೆಪಿ ಸರ್ಕಾರ ತನ್ನ ಅವಧಿಯಲ್ಲಿ ಬಾಕಿ ಉಳಿಸಿದ್ದ 30,000 ಕೋಟಿಯಲ್ಲಿ ನಮ್ಮ ಸರ್ಕಾರ 24,000 ಕೋಟಿ ರೂಪಾಯಿ ಬಾಕಿ ತೀರಿಸಿದೆ. ಹಣ ಇಲ್ಲದಿದ್ದರೂ ಬಿಜೆಪಿಯವರು ಗುತ್ತಿಗೆ ನೀಡಿ ಹೋದರು ಎಂದು ಹೇಳಿದರು. ಭಾರತೀಯ ಜನತಾ ಪಕ್ಷದವರು ನಾವು ಮತ್ತೆ 23ರಲ್ಲಿ ಅಧಿಕಾರಕ್ಕೆ ಬರೋವರೆಗೆ 2019ರಿಂದ 23ರವರೆಗೆ 4 ವರ್ಷ ಅಧಿಕಾರದಲ್ಲಿದ್ದರು. 4 ವರ್ಷ ಅಧಿಕಾರದಲ್ಲಿದ್ದರು. ಈ 4 ವರ್ಷ ಅಧಿಕಾರದ ಅವಧಿನಲ್ಲಿ 2 ಮುಖ್ಯಮಂತ್ರಿಗಳನ್ನ ನೋಡ್ತೇವೆ. ಒಂದು ಯಡಿಯೂರಪ್ಪನವರು, ಎರಡನೇದು ಬಸವರಾಜ ಬೊಮ್ಮಾಯಿ ಅವರು. 2 ಮುಖ್ಯಮಂತ್ರಿಗಳನ್ನು ನೋಡ್ತೇವೆ. 2 ವರ್ಷ ಯಡಿಯೂರಪ್ಪನವರು, 1 ವರ್ಷ 10 ತಿಂಗಳು ಬಸವರಾಜ ಬೊಮ್ಮಾಯಿ ಅವರು. ಇವರು ಮುಖ್ಯಮಂತ್ರಿ ಆಗಿರುವಾಗ ಈ ರಾಜ್ಯದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಏನನ್ನೂ ಕೂಡ ಮಾಡದೇನೆ ಬರೀ ಲೂಟಿ ಹೊಡಿತಕ್ಕಂಥ ಕೆಲಸವನ್ನ ಮಾಡಿದ್ರು. ನಾನು ಈ ಮಾತನ್ನ ಹೇಳುವಾಗ ಅತ್ಯಂತ ಜವಾಬ್ದಾರಿಯುತವಾಗಿ ಹೇಳ್ತಾ ಇದ್ದೇನೆ. ನಾನು ಹೇಳೋದಲ್ಲ, ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ಅವರು ಈ ಮಾತನ್ನ ಹೇಳಿದ್ದಾರೆ. ಆದ್ರಿಂದ 40% ಲೂಟಿ ಹೊಡಿತಕ್ಕಂಥ ಯಾವುದಾದ್ರೂ ಸರ್ಕಾರ ಇದ್ರೆ ಅದು ಬಿಜೆಪಿಯವರ ಸರ್ಕಾರ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸುಮಾರು 29,000ಕ್ಕೂ ಹೆಚ್ಚು ಕೋಟಿ, ಸುಮಾರು 30,000 ಕೋಟಿ ಬಾಕಿ ಬಿಲ್ ಅನ್ನ ನಮ್ಮ ಮೇಲೆ ಬಿಟ್ಟೋದ್ರು. 30,000 ಕೋಟಿ ಬಾಕಿ ಬಿಲ್ ಅನ್ನ ನಮ್ಮ ಮೇಲೆ ಬಿಟ್ಟೋದ್ರು. ಅದು ಈಗಲೂ ಇನ್ನೂ ತೀರ್ಸ್ಲಿಕ್ಕಾಗಿಲ್ಲ. ಸುಮಾರು 24,000 ಕೋಟಿ ರೂಪಾಯಿಗಳನ್ನ ಬಾಕಿ ಬಿಲ್ ಅನ್ನ ತೀರಿಸಿದ್ದೇವೆ. ಇನ್ನು ಉಳಿಕೆ ಬಿಲ್ ಅನ್ನ ತೀರಿಸಲಿಕ್ಕೆ ಸಾಧ್ಯ ಆಗಿಲ್ಲ. ಇದನ್ನ ಭಾರತೀಯ ಜನತಾ ಪಕ್ಷದವರು ಮಾಡಿದಂತ ಕೆಲಸ ಏನಪ್ಪಾ ಅಂತಂದ್ರೆ, ಅವ್ರು ಏನೂ ಕೆಲಸ ಮಾಡಲಿಲ್ಲ. ದುಡ್ಡಿಲ್ದೇನೆ ಟೆಂಡರ್ ಕರೆದು ಬಿಟ್ರು. ದುಡ್ಡಿಲ್ದೇನೆ ಟೆಂಡರ್ ಕರೆದು ಬಿಟ್ರು. ಕಾಂಟ್ರಾಕ್ಟ್ಗಳಿಗೆ ಕೊಟ್ಬಿಟ್ರು. ವರ್ಕ್ ಆರ್ಡರ್ಸ್ ಕೂಡ ಕೊಟ್ಬಿಟ್ರು. ಆದ್ರೆ ಕೆಲಸ ಮಾಡಿ ದುಡ್ಡನ್ನ ಬಿಲ್ ಕೊಡದೇನೆ ಹಾಗೆ ಬಿಟ್ಟು ಹೋದ್ರು. ಅದನ್ನ ನಮ್ಮ ಮೇಲೆ ಹೊರೆ ಹಾಕ್ತಕ್ಕಂಥ ಕೆಲಸವನ್ನ ಮಾಡಿದ್ರು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಬಿಜೆಪಿಯವರು ಕೃಷ್ಣಾ ಮೇಲ್ದಂಡೆ ಮಾಡಲಿಲ್ಲ. 13 ವರ್ಷದಿಂದ ಈ ಬಗ್ಗೆ ಗೆಜೆಟ್ ನೋಟಿಫಿಕೇಶನ್ ಮಾಡಲಿಲ್ಲ. ಆಲಮಟ್ಟಿ ಅಣೆಕಟ್ಟನ್ನ 524 ಮೀಟರ್ಗೆ ಎತ್ತರಿಸುವ ಹಾಗೂ ರೈತರಿಗೆ ಪರಿಹಾರ ಕೊಡುವ ಕೆಲಸ ಮಾಡದ ಬಿಜೆಪಿ ಏನೂ ಅಭಿವೃದ್ಧಿ ಕೆಲಸ ಮಾಡಲಿಲ್ಲ. ಚರಂತಿ ಮಠ್ ಅವರನ್ನ ನೋಡುವುದೇ ಕಷ್ಟ. ಮನೆಗೆ ಯಾರನ್ನೂ ಸೇರಿಸದ ಚರಂತಿ ಮಠ್ ಅವರು ಶಾಸಕರಾಗಲು ಲಾಯಕ ಎನ್ನುವುದನ್ನು ಯೋಚಿಸಿ ಎಂದು ಹೇಳಿದರು. ಇಲ್ಲಿ ಅಪ್ಪರ್ ಕೃಷ್ಣ ಇದೆ. ಸುಮಾರು 1,00,000 ಕೋಟಿ ರೂಪಾಯಿಗಳನ್ನ ನಾವು ಪರಿಹಾರವಾಗಿ ಕೊಡಬೇಕು. ಅದಲ್ಲದೆ ಡ್ಯಾಮ್ ಅನ್ನ ಎತ್ತರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. 519ರಿಂದ 524 ಮೀಟರ್ವರೆಗೆ ಡ್ಯಾಮ್ ಅನ್ನ ಎತ್ತರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಅದನ್ನಾದ್ರೂ ಮಾಡಿದ್ರೇನ್ರಿ? ಮಾಡಲಿಲ್ಲ. ಪರಿಹಾರನೂ ಕೊಡ್ಲಿಲ್ಲ. ಜೊತೆಗೆ ಬೇಟಿಯವರ ದೊಡ್ಡ ಆಸೆ ಇದ್ದದ್ದು ಬಾಗಲಕೋಟೆಯಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನ ಮಾಡಬೇಕು, ಆಸ್ಪತ್ರೆಯನ್ನ ಮಾಡಬೇಕು, ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯನ್ನು ಮಾಡಬೇಕು, ಟ್ರಾಮಾ ಸೆಂಟರ್ ಅನ್ನ ಮಾಡಬೇಕು. ಮಾಡಲಿಲ್ಲ. 4 ವರ್ಷ ಇದ್ರು. ಎಷ್ಟು? ಚರಂತಿ ಮಠ್ ಶಾಸಕರಾಗಿದ್ರು. ಮಾಡಲಿಲ್ಲ. ಈಗಾಗಲೇ ತಿಮ್ಮಾಪುರ ಅವರು ಹೇಳಿದ್ದಾರೆ,
ಅವ್ರು ನೋಡ್ಬೇಕಾದ್ರೆ ಕಷ್ಟ, ಅವ್ರನ್ನ ಮಾತನಾಡಿಸ್ಬೇಕಾದ್ರೆ ಕಷ್ಟ. ಅವ್ರ ಮನೆಗಂತೂ ಯಾರನ್ನೂ ಸೇರಿಸ್ತಾರ? ಮತ್ತೆ ಅವರು ಶಾಸಕರಾಗಕ್ಕೆ ಲಾಯಕ? ಶಾಸಕರಾದವರು ಜನಪ್ರತಿನಿಧಿಗಳು, ನಿಮ್ಮೆಲ್ಲರ ಪ್ರತಿನಿಧಿಗಳು. ನೀವು ಅವ್ರನ್ನ ವೋಟ್ ಕೊಟ್ಟು ವಿಧಾನಸಭೆಗೆ ಕಳಿಸ್ತಕ್ಕಂಥದ್ದು. ನಿಮ್ ಪರವಾಗಿ ಕೆಲಸ ಮಾಡಲಿ ಅಂತೇಳಿ ಅವ್ರನ್ನ ಕಳಿಸೋದು. ನಿಮ್ ಪರವಾಗಿ ಕೆಲಸ ಮಾಡದೆ ಹೋದ್ಮೇಲೆ ಅವರು ನಿಮ್ಮ ಪ್ರತಿನಿಧಿ ಆಗ್ಲಿಕ್ಕೆ ಲಾಯಕ ಅಂತಕ್ಕಂಥ ಮಾತುಗಳನ್ನ ಈ ಸಂದರ್ಭದಲ್ಲಿ. ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಪ್ರೀ ವೆಡ್ಡಿಂಗ್ ಶೂಟ್ ನಡೆಸುವ ವೇಳೆ ವೃತ್ತಿಪರ ಛಾಯಾಗ್ರಾಹಕರ ಮೇಲೆ ಸ್ಥಳೀಯರಿಂದ ಹಲ್ಲೆ ನಡೆದಿರುವ ಘಟನೆ ಖಂಡನೀಯ. ಈ ಬಗ್ಗೆ ತಕ್ಷಣ ಕ್ರಮ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ಛಾಯಾಗ್ರಾಹಕರ ಸಂಘದಿಂದ ಪ್ರತಿಭಟಿಸಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದರು. ಮೊದಲು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಭವನದಲ್ಲಿ ಸಭೆ ಸೇರಿ ನಂತರ ಅಲ್ಲಿಂದ ಮೌನ ಪ್ರತಿಭಟನೆ ಹೊರಟು ಹೇಮಾವತಿ ಪ್ರತಿಮೆ, ಎನ್ಆರ್ ವೃತ್ತ ಹಾಗೂ ಬಿಎಂ ರಸ್ತೆ ಮೂಲಕ ಮೆರವಣಿಗೆಯಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಆವರಣಕ್ಕೆ ತಲುಪಿದರು. ಈ ಸಂದರ್ಭದಲ್ಲಿ ಸಂಘದ ರಾಜ್ಯಾಧ್ಯಕ್ಷ ಎಚ್ಎಸ್ ನಾಗೇಶ್ ಮಾತನಾಡಿ, ಘಟನೆಯಲ್ಲಿ ಸುಮಾರು 5 ಲಕ್ಷಕ್ಕಿಂತ ಹೆಚ್ಚು ಮೌಲ್ಯದ ಕ್ಯಾಮೆರಾ ಹಾಗೂ ಇತರ ಛಾಯಾಚಿತ್ರೋಪಕರಣಗಳು ಹಾನಿಗೊಳಗಾಗಿದ್ದು, ಛಾಯಾಗ್ರಾಹಕರು ದೈಹಿಕ ಹಾಗೂ ಮಾನಸಿಕವಾಗಿ ಸಂಕಷ್ಟಕ್ಕೆ ಒಳಗಾಗಿದ್ದಾರೆ ಎಂದು ತಿಳಿದುಬಂದಿದೆ. ಈ ಘಟನೆ ರಾಜ್ಯದಾದ್ಯಂತ ಛಾಯಾಗ್ರಾಹಕರಲ್ಲಿ ಭೀತಿ ಮೂಡಿಸಿದ್ದು, ವೃತ್ತಿಪರರಿಗೆ ಸುರಕ್ಷಿತ ವಾತಾವರಣದ ಅಗತ್ಯತೆಯನ್ನ ಎತ್ತಿ ಹಿಡಿದಿದೆ. ಈ ಪ್ರತಿಭಟನೆ ಸಂಪೂರ್ಣ ಕಾನೂನುಬದ್ಧವಾಗಿದ್ದು ಶಾಂತಿಯುತ ನಡೆಸಲಾಗಿದೆ. ಇಂತಹ ಘಟನೆಗಳು ಮರುಕಳಿಸದಂತೆ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಭೈರವೇಶ್ವರ ದೇವಸ್ಥಾನದಲ್ಲಿ ನಡೆದಂಥ ಆ ಹೀನ ಕೃತ್ಯವನ್ನು ಖಂಡಿಸಿ ಇವತ್ತು ನಾವು ಶಾಂತಿಯುತವಾಗಿ ಯಾವುದೇ ಜಯಘೋಷಗಳನ್ನು ಕೂಗದೆ, ಯಾವುದೇ ಬಂಟಿಂಗ್ಸ್ಗಳನ್ನ ಹಿಡಿದಲೆ ಮೌನವಾಗಿ ಶಾಂತವಾಗಿ ನಾವು ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿಯನ್ನು ತಲುಪಿ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ನಮ್ಮ ಮನವಿ ಇಷ್ಟೇ, ಏನವತ್ತು ಅಲ್ಲೇ ನಡೆದಿದೆ, ತಪ್ಪು ಯಾರು ಮಾಡಿದಾರೋ ಅದು ಗೊತ್ತಿಲ್ಲ. ಅದಕ್ಕೆ ಪೊಲೀಸ್ ಇಲಾಖೆ ಇದೆ, ನ್ಯಾಯಾಲಯ ಇದೆ, ಅಲ್ಲಿ ಕ್ರಮ ಕೈಗೊಳ್ತಾರೆ. ಆದರೆ ಆ ಹುಡುಗರಿಗೆ, ನಮ್ಮ ಛಾಯಾಗ್ರಾಹಕರಿಗೆ ಮಾನವೀಯತೆ ಕಳ್ಕೊಂಡು ಹೀನಾಯವಾಗಿ ಮಾರಣಾಂತಿಕವಾಗಿ ಹಲ್ಲೆ ಮಾಡಿದಾರಲ್ಲ, ಅವರಿಗಂತೂ ಖಂಡಿತ ಶಿಕ್ಷೆ ಆಗಲೇಬೇಕು. ಇಲ್ಲಿ ಏನಾಗಿದೆ ಅಂದರೆ 7 ಜನದ ಮೇಲೆ FIR ಆಗಿದೆ, 2 ಮಾತ್ರ ಅರೆಸ್ಟ್ ಆಗಿದ್ದಾರೆ, ಇನ್ನು ಮಿಕ್ತವ್ರು ಅರೆಸ್ಟ್ ಆಗಿಲ್ಲ. ದಯವಿಟ್ಟು ಜಿಲ್ಲಾಡಳಿತ ಈಗಿನಿಂದಲೇ ಕ್ರಮ ತಗೊಂಡು ಅವರನ್ನು ಬಂಧನಕ್ಕೊಳಪಡಿಸಿ ಶಿಕ್ಷೆ ಕೊಡಬೇಕು ಅಂತ ನಮ್ಮಲ್ಲಿ ಕೇಳ್ಕೊತಾ ಇದ್ದೀವಿ. ಹಾಗೆ ನಮ್ಮಲ್ಲಿ ಏನು ಕ್ಯಾಮ್ರಾ ಪರಿಕರಗಳು ಹಾಳಾಗಿ ಹೆಚ್ಚು ಕಡಿಮೆ 5 ರಿಂದ 10 ಲಕ್ಷದವರೆಗೂ ಹಾನಿಯಾಗಿದೆ. ಕ್ಯಾಮ್ರಾಗಳು ಕಳೆದೋಗಿದೆ, ಹೊಡೆದಾಕಿದ್ದಾರೆ, ಮೊಬೈಲ್ ಐಫೋನ್ಗಳು ಹೊಡೆದಾಕಿದ್ದಾರೆ, ದುಡ್ಡುಗಳಿಲ್ಲ, ಚೈನ್ಗಳು 2 ಹುಡುಗರದು ಕತ್ತಿನ ಚೈನ್ ಹರಿದಾಕಿ ಚೈನ್ಗಳಿಲ್ಲ. ಹಾಗಾಗಿ ಅದೆಲ್ಲನೂ ಆ ಅಪರಾಧಿಗಳಿಂದ ನಮಗೆ ನಮ್ಮ ಛಾಯಾಗ್ರಾಹಕರಿಗೆ ಪುನಃ ಅದನ್ನು ತುಂಬಿಸ್ಕೊಡ್ಬೇಕು ಅಂತೇಳಿ ನಾವು ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಹಾಗೆ ಕೆಲವು ಮಾಧ್ಯಮಗಳಲ್ಲಿ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಇವತ್ತು ನಮ್ಮ ಛಾಯಾಗ್ರಾಹಕರ ಬಗ್ಗೆ ತುಂಬ ಕೆಟ್ಟದಾಗಿ ಯಾರು ಬಿಂಬಿಸ್ತಾ ಇದ್ದಾರೆ. ಛಾಯಾಗ್ರಾಹಕರು ಇಲ್ಲ ಅಂತ ಅಂದಿದ್ರೆ ಇವತ್ತು ಪ್ರಪಂಚನೇ ತೋರ್ಸೋಕ್ಕಾಗ್ತಿರ್ಲಿಲ್ಲ ಅಂತ ನಾನು ಹೇಳಬಲ್ಲೆ. ಯಾಕೆ ಅಂದರೆ ಇವತ್ತು ಬೆಟ್ಟದ ಭೈರವೇಶ್ವರ ದೇವಸ್ಥಾನ, ನಾನು ಆ ದೇವರನ್ನೇ, ನನಗೂ ಮನೆ ದೇವರೇ. ಆದರೆ ನಾನೊಬ್ಬ ಹಿಂದುವಾಗಿ ಮತ್ತು ಛಾಯಾಗ್ರಾಹಕನಾಗಿ ಹೇಳ್ತಾ ಇದ್ದೀನಿ, ಅಲ್ಲಿ ಆ ದೇವಸ್ಥಾನ ಇವತ್ತು ಇಲ್ಲಿಗೆ 10 ವರ್ಷದ ಹಿಂದೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ಆ ಸುತ್ತಮುತ್ತಲರಿಗೆ ಬಿಟ್ಟರೆ ಇಡೀ ಯಾರಿಗೂ ಗೊತ್ತು. ಇವತ್ತು ಇಡೀ ಪ್ರಪಂಚಕ್ಕೆ ನಮ್ಮ ಛಾಯಾಗ್ರಾಹಕರು ಆ ದೇವಸ್ಥಾನ ತೋರಿಸಿದ್ದಾರೆ. ಇವತ್ತು ಅಲ್ಲಿ ದೇವಸ್ಥಾನಕ್ಕೆ ನಮ್ಮ ಛಾಯಾಗ್ರಾಹಕರು ಫೋಟೋ ಶೂಟಿಂಗ್ ಹೋಗೋದ್ರಿಂದ ಒಂದು ಜೋಡಿ ಹೊರಟ್ರೆ ಮಿನಿಮಮ್ 10 ಜನ ಹೊರಡ್ತಾರೆ. ಇವತ್ತು ಆ ಭಾಗಗಳಲ್ಲಿ ಅಭಿವೃದ್ಧಿ ಆಗಿದೆ, ಛಾಯಾಗ್ರಾಹಕರಿಂದ ಆ ಭಾಗ ಅಭಿವೃದ್ಧಿ ಆಗಿದೆ. ಅಲ್ಲಿಯ ರೆಸಾರ್ಟ್ಗಳಿರ್ಬೋದು, ಹೋಮ್ ಸ್ಟೇಗಳಿರ್ಬೋದು, ಲಾಡ್ಜ್ಗಳಿರ್ಬೋದು, ಅಂಗಡಿ ಮುಂಗಟ್ಟಿರ್ಬೋದು, ಹೋಟೆಲ್ಗಳಿರ್ಬೋದು. ಇವತ್ತು ನಮ್ಮ ಛಾಯಾಗ್ರಾಹಕರು ಸಾವಿರಾರು ಜನ ಆ ಏರಿಯಾದಲ್ಲಿ ಎಲ್ಲ ಹೋಮ್ ಸ್ಟೇ ರೆಸಾರ್ಟ್ಗಳಲ್ಲಿ ಹಿಂದಿನ ದಿವಸನೇ ಹೋಗಿ ಉಳ್ಕೊಂಡು ಬೆಳಗ್ಗೆ ಶೂಟಿಂಗ್ಗೆ ಅಂತೇಳಿ ಅವರಿಗೆ ಅಲ್ಲಿ ಉಳ್ಕೊಂಡು ಅವರಿಗೆ ಆದಾಯವನ್ನು ಮಾಡಿಕೊಡ್ತಾ ಇದ್ದಾರೆ. ಇದಲ್ಲದೆ ಛಾಯಾಗ್ರಾಹಕರಿಂದ ಇವತ್ತು ಇಡೀ ಪರಿಸರ ಇವತ್ತು ಪ್ರಪಂಚಕ್ಕೆ ಗೊತ್ತಾಗಿದೆ. ಇವತ್ತು ಛಾಯಾಗ್ರಾಹಕರಿಂದ ಈ ಥರ ಹೀನಕೃತ್ಯ ಆಗಿದೆ ಅಂತ ಅವ್ರೇನಾದ್ರು ಬಿಂಬಿಸೋದಾದರೆ ತಪ್ಪು ಯಾರೇ ಮಾಡಲಿ, ನಾವು ನಮ್ಮ ಛಾಯಾಗ್ರಾಹಕರು ಮಾಡಿದ್ರು ಕಾನೂನು ವ್ಯಾಪ್ತಿಲಿ ನಾವು ಯಾರನ್ನ ಅವರನ್ನು ವಹಿಸ್ಕೊಳ್ಳಲ್ಲ. ಅವರು ತಪ್ಪಾಯಿದ್ರೆ ಶಿಕ್ಷೆ ಕೊಡೋಕ್ಕೆ ಕೋರ್ಟ್ ಇದೆ, ಪೊಲೀಸ್ ಇಲಾಖೆ ಇದೆ. ಆದರೆ ಇವರು ಅವ್ರನ್ನ ಆ ರೀತಿ ಹಲ್ಲೆ ಮಾಡೋದಕ್ಕೆ ಇವರು ಯಾರು ಅವರಿಗೆ ರೈಟ್ಸ್ ಕೊಟ್ಟವರು? ಇದು ನಮ್ಮ ಮುಖ್ಯವಾದ ಪ್ರಶ್ನೆ. ಈಗ ಬೆಟ್ಟದ ಭೈರವೇಶ್ವರದಲ್ಲಿ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿಗೆ ನಿರ್ಬಂಧ ಇರಬೇಕು ಅಂತ ಈಗ ಒತ್ತಾಯ ಕೇಳಬರ್ತಾ ಇದೆ. ಇದ್ರ ಬಗ್ಗೆ ನಮ್ಮದೇನು ಅಭ್ಯಂತರ ಇಲ್ಲ. ಈಗ ಅಲ್ಲಿ ದೇವಸ್ಥಾನದಲ್ಲಿ ನಿರ್ಬಂಧ ಇರಿದ್ರೆ ನಮ್ಮವ್ರು ಯಾರು ಹೋಗಿ ಶೂಟ್ ಮಾಡೋಕ್ಕೂ ಆಗಲ್ಲ, ಬೇಡ, ಮಾಡಲ್ಲ. ನಾವು ನಮ್ಮ ಛಾಯಾಗ್ರಾಹಕರಿಗೂ ಹೇಳ್ತೀವಿ, ತೊಂದರೆ ಮೇಲೆ ಹೇಳ್ಕೊಂಡು ಯಾರು ಆ ಕೆಲಸ ಮಾಡಲ್ಲ, ಮಾಡಬೇಡಿ ಅಂತಲೂ ನಾವು ಹೇಳ್ತೀವಿ. ಆದರೆ ಜಿಲ್ಲಾಡಳಿತ ಅದಕ್ಕೊಂದು ಸೂಕ್ತ ಕ್ರಮ ಕೈಗೊಳ್ಬೋದು. ಅಲ್ಲಿಗೆ ಒಂದು ಸಮಿತಿನೋ ಅಥವಾ ಏನೋ ಒಂದು ಸೆಕ್ಯೂರಿಟಿನೋ ಹಾಕಿ ತೀರಾ ಅಲ್ಲಿ ಚಾರ್ಜ್ ಮಾಡಿ, ಅಲ್ಲೊಬ್ಬ ಸೆಕ್ಯೂರಿಟಿ ಹಾಕಿ ಚಾರ್ಜ್ ಮಾಡಿ ಒಂದು ಅಲ್ಲಿನ ಗೈಡ್ಲೈನ್ಸ್ನ ಫಾಲೋ ಮಾಡೋ ಥರ ವ್ಯವಸ್ಥೆ ಮಾಡಿದರೆ ಮಾಡ್ಬೋದು. ಇಲ್ಲ ಬೇಡ ಅಂತಂದರೆ ನಮ್ಮದೇನು ಒತ್ತಾಯ ಇಲ್ಲ.
ಛಾಯಾಗ್ರಾಹಕರ ಸಂಘದ ಜಿಲ್ಲಾಧ್ಯಕ್ಷ ಸ್ವಾಮಿ ಮಾತನಾಡಿ, ಘಟನೆಯಿಂದ ಛಾಯಾಗ್ರಾಹಕರಿಗೆ ಆರ್ಥಿಕವಾಗಿ ಭಾರಿ ನಷ್ಟವಾಗಿದ್ದು, ವೃತ್ತಿಪರ ಬದುಕಿನ ಮೇಲೆ ದುಷ್ಪರಿಣಾಮ ಬೀರಿದೆ. ವೃತ್ತಿಪರ ಛಾಯಾಗ್ರಾಹಕರು ತಮ್ಮ ಜೀವನೋಪಾಯಕ್ಕಾಗಿ ಶ್ರಮಿಸುತ್ತಿರುವ ಸಂದರ್ಭದಲ್ಲಿ ಇಂತಹ ಹಲ್ಲೆಗಳು ಹೆಚ್ಚುತ್ತಿರುವುದು ಆತಂಕಕಾರಿ ಬೆಳವಣಿಗೆ. ಇಂತಹ ಘಟನೆಗಳು ಮುಂದುವರೆದರೆ ಛಾಯಾಗ್ರಹಣ ವೃತ್ತಿಯ ಭದ್ರತೆ ಪ್ರಶ್ನಾರ್ಹವಾಗಲಿದೆ. ಸಂಘದ ಪ್ರಮುಖ ಬೇಡಿಕೆಗಳೆಂದರೆ ಹಲ್ಲೆ ನಡೆಸಿದ ಆರೋಪಿಗಳಿಗೆ ತಕ್ಷಣ ಕಠಿಣ ಶಿಕ್ಷೆ ವಿಧಿಸಬೇಕು, ಹಾನಿಗೊಳಗಾದ ಛಾಯಾಗ್ರಾಹಕರಿಗೆ ಸಮರ್ಪಕ ಪರಿಹಾರವನ್ನು ಸರ್ಕಾರ ಘೋಷಿಸಬೇಕು, ವೃತ್ತಿಪರ ಛಾಯಾಗ್ರಾಹಕರಿಗೆ ಸೂಕ್ತ ರಕ್ಷಣೆ ನೀಡುವಂತೆ ಕ್ರಮ ಕೈಗೊಳ್ಳಬೇಕು ಎಂದು ಹೇಳಿದರು. ಇವತ್ತೇನು ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಆಗಿದಂತನ್ನ ಖಂಡಿಸಿ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಏನು ಛಾಯಾಗ್ರಾಹಕರನ್ನ ಹಲ್ಲೆ ಮಾಡಿದ್ದಾರೆ ಅದನ್ನು ಖಂಡಿಸಿ ಇವತ್ತು ಹಾಸನ ಜಿಲ್ಲೆಯಲ್ಲಿ ಛಾಯಾಗ್ರಾಹಕರೆಲ್ಲ ಇಡೀ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಜಿಲ್ಲಾ ಮತ್ತು ರಾಜ್ಯದ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಎಲ್ಲ ಛಾಯಾಗ್ರಾಹಕರು ಈ ದಿನ ಬಂದ್ಗೆ ಕರೆ ಕೊಟ್ಟು ಛಾಯಾಗ್ರಾಹಕರಿಗೆ ಬೆಂಬಲ ಸೂಚಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಇವತ್ತು ಹಾಸನಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಕೊಡಲಿಕ್ಕೆ ನಾವು ಬಂದಿದ್ದೇವೆ. ನಮ್ಮ ಮುಖ್ಯ ಉದ್ದೇಶ ಇಷ್ಟೇ, ಛಾಯಾಗ್ರಾಹಕರನ್ನು ರಕ್ಷಿಸಬೇಕು. ಸಾರ್ವಜನಿಕವಾಗಿ ಸೇವೆ ಮಾಡ್ತಕ್ಕಂಥವ್ರು ನಾವು, ನಮಗೆ ದಯವಿಟ್ಟು ನಿಮ್ಮ ರಕ್ಷಣೆ ಬೇಕು, ನಿಮ್ಮೆಲ್ಲರ ಪ್ರೋತ್ಸಾಹ ಬೇಕು. ನಾವು ನಿಮ್ಮನ್ನು ನಂಬಿಕೊಂಡು ವೃತ್ತಿ ಮಾಡ್ತಾ ಇದ್ದೀವಿ. ನಮ್ಮ ವೃತ್ತಿಗೆ ದಯಮಾಡಿ ತಾವೆಲ್ಲರೂ ಹೆಚ್ಚಿನ ಸಹಕಾರ ಕೊಡಬೇಕು. ಛಾಯಾಗ್ರಾಹಕರನ್ನ ಕಾಪಾಡ್ತಕ್ಕಂಥ ಕೆಲಸ ಸಮಾಜ ಮಾಡಬೇಕು ಅಂತೇಳಿ ಈ ಮೂಲಕ ಎಲ್ಲರಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ವಿಷಯ ಏನಪ್ಪ ಅಂದರೆ, ನಿಮ್ಗೆಲ್ಲರಿಗೂ ಗೊತ್ತಿರೋಂಗೆ ಒಂದು ಘಟನೆ ನಡೆದಿತ್ತು, ಅದು ಬೆಟ್ಟದ ಭೈರವೇಶ್ವರ ಟೆಂಪಲ್ನಲ್ಲಿ. ಆ ಘಟನೆ ಆದ ನಂತರ ಹಲವಾರು ತಿರುವುಗಳನ್ನ ಕೆಲವೊಂದು ಅವರವರೇ ಸ್ವಯಂಕೃತವಾಗಿ ಮಾಧ್ಯಮಗಳನ್ನ ಸೃಷ್ಟಿ ಮಾಡ್ತಾಯಿದ್ದಾರೆ ಕೆಲವರು ಆ ಕಡೆಯಿಂದ. ಈ ವಿಷಯ ಏನಪ್ಪ ಅಂದರೆ, ಹಿಂದೂ ವಿರೋಧಿ ಅಂತ ಕೃತ್ಯ ಮಾಡ್ತಾರೆ ಅಂತ. ಛಾಯಾಗ್ರಾಹಕರು ಯಾವತ್ತೂ ಕೂಡ ಹಿಂದೂ ವಿರೋಧಿ ಅಂತ ಎಲ್ಲೂ ಕೃತ್ಯ ಮಾಡಿಲ್ಲ. ನಿಮಗೆ ಒಂದು ಉದಾಹರಣೆ ಕೊಡ್ತೀನಿ ಕೇಳಿ. ಯಾವುದೇ ದೇವಸ್ಥಾನದಲ್ಲಿ ಛಾಯಾಗ್ರಾಹಕರು ಯಾವುದೇ ಜೋಡಿಗೆ ದಂಪತಿಗಳಿಗೆ ಸೀರೆ ಉಡಿಸಿ ಪಂಚೆ ಉಡಿಸಿ ನಮ್ಮ ಸಂಸ್ಕೃತಿ ಏನಿದೆ ಅಪ್ಪಟ ರೀತಿಯಲ್ಲೇ ನಾವು ತೆಗೆಯೋದು. ಯಾವುದೋ ಹೊರಗಡೆಯಿಂದ ಪ್ರವಾಸಿಗರು ಬರ್ತಾರೆ, ಸಕಲೇಶ್ಪುರ ರೆಸಾರ್ಟಿಗೆ ಬರ್ತಾರೆ, ಅಂಥವ್ರು ಅರ್ಧ ಚಡ್ಡಿ ಅರ್ಧ ತುಂಡುಡುಗೆ ತೊಟ್ಟು ಚಪ್ಪಲಿ ಹಾಕ್ಕೊಂಡು ಅವರು ಬರೋರು. ಮುಖ್ಯವಾಗಿ ಅವ್ರನ್ನ ವಿರೋಧ ಮಾಡಿ, ಛಾಯಾಗ್ರಾಹಕರನ್ನಲ್ಲ. ಪ್ರತಿಯೊಬ್ಬ ಛಾಯಾಗ್ರಾಹಕ ಒಂದು ಯಾವುದಾರ ಹೊಸ ಕ್ಯಾಮ್ರಾಗಳು ತಂದರೆ ಮೊದಲು ಇಡೋದು ದೇವ್ರಿಗೆ, ಮೊದಲು ಪೂಜೆ ಮಾಡೋದೇ ದೇವ್ರಿಗೆ. ಯಾವುದೇ ಒಂದು ಶುಭ ಕಾರ್ಯಕ್ರಮಕ್ಕೆ, ಯಾವುದೇ ಮದುವೆ ಮನೆಗೆ ಹೋದರೆ ಫಸ್ಟು ನಾವು ಕೇಳೋದು ದೇವ್ರ ಮನೆಯಲ್ಲಿದೆ ಅಂತ. ಫಸ್ಟು ದೇವರಿಂದ ಶುರು ಮಾಡ್ತೀವಿ ಕಾರ್ಯಕ್ರಮನ. ನಮಗೆ ಧರ್ಮನ ಯಾರಿಂದಲೂ ಕಲಿಯೋ ಅವಶ್ಯಕತೆ ಇಲ್ಲ, ನಮಗೆ ಹೇಳ್ಕೊಡ್ಬೇಕಾಗಿಲ್ಲ. ತಪ್ಪಾಗಿದೆ, ಕಾನೂನನ್ನ ಕೈಗೆತ್ಕೊಂಡಿದ್ದಾರೆ. ಇಷ್ಟನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಆ ಊರನ್ನ ಹಿರಿಯೋರನ್ನ ಕರೆದು ಹಿಂಗಾಗಿದೆ, ಈ ಥರ ಆಗಿದೆ ಅಂತ ಬುದ್ಧಿವಾದ ಹೇಳಿಸಿದ್ರೆ ಆ ವ್ಯಕ್ತಿ ಇನ್ನೂ ಎಲ್ಲೋ ಹೋಗೋರು ಮೇಲೆ. ನಿಮಗೆ ಗೊತ್ತು, ಮಾಧ್ಯಮದವ್ರಿಗೆ ಕಾನೂನನ್ನ ಕೈಗೆತ್ಕೊಂಡವರು ಯಾವತ್ತೂ ಕೂಡ ನಮ್ಮ ಸಂವಿಧಾನ ಕಾನೂನನ್ನ ಕೈಗೆತ್ಕೊಳ್ಳೋದು ಎಲ್ಲೂ ಒಪ್ಪಲ್ಲ. ಇದನ್ನು ದಯವಿಟ್ಟು ಧರ್ಮನ ಬಳಿಬೇಡಿ. ಯಾಕಂದರೆ ಪ್ರತಿ ಹಿಂದೂ ಸಮಾಜೋತ್ಸವ ಆಗ್ಬೋದು, ಹಿಂದೂ ಕಾರ್ಯಕ್ರಮಗಳಾಗ್ಬೋದು, ಛಾಯಾಗ್ರಾಹಕರು ಅವ್ರು ನಿಸ್ವಾರ್ಥ ಸೇವೆ ಮಾಡಿದ್ದಾರೆ. ಅದು ಎಲ್ರಿಗೂ ಗೊತ್ತಿದೆ, ಕೆಲವೊಬ್ಬರು ಮುಖಂಡರುಗಳಿಗೆ ಗೊತ್ತಿದೆ, ಅವ್ರು ಮಾತಾಡ್ತಿಲ್ಲ. ಈಗ ಒಂದು ಘಟನೆ ಆಗಿದೆ, ದಯವಿಟ್ಟು ಇನ್ಮುಂದಾದರೂ ಕೂಡ ಛಾಯಾಗ್ರಾಹಕರಾಗೆ ನೋಡಿ. ದಯವಿಟ್ಟು ಅವ್ರನ್ನ ಯಾವುದೇ ಕಾರಣಕ್ಕೂ ವಿರೋಧಿಯಾಗಿ ನೋಡಬೇಡಿ. ನಿಮಗೆ ಅಂಥ ಉದಾಹರಣೆಗಳು ದಾಖಲೆಗಳು ಬೇಕು ಅಂದರೆ, ಬೆಟ್ಟದ ಭೈರವೇಶ್ವರದಲ್ಲಿ ಬೈಕನ್ನ ಮಧ್ಯದಲ್ಲಿ ರೌಂಡ್ ಹೊಡಿತಿದ್ದವರು ಸ್ಲಿಪ್ಪರ್ ಹಾಕೊಂಬಂದಂಥವ್ರನ್ನ ನಾವು ಹೊರಗಡಿಕೆ ಬೈದು ಹೊರಗಡಿಕೆ ಹಾಕಿರೋ ಅಂಥ ವಿಡಿಯೋಗಳು ನಮ್ಮ ಹತ್ರ ಇದೆ. ಬನ್ನಿ, ನಾಳೆ ನಾವು ಹಿಂದೂ ವಿರೋಧಿಗಳಲ್ಲ ಅನ್ನೋದಕ್ಕೆ ನಮ್ಮ ಹತ್ರ ಏನೇನಿದೆ ನಾವು ತೋರಿಸ್ತೀವಿ. ದಯವಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನೊಂದ ಛಾಯಾಗ್ರಾಹಕನಿಗೆ ನ್ಯಾಯ ಕೊಡಬೇಕು. ನಮಗೆ ಯಾವುದೇ ರೀತಿಯಾದಂಥ ಬೇರೆ ವೈಯಕ್ತಿಕ ದ್ವೇಷ ಯಾವುದೂ ಇಲ್ಲ. ನಮ್ಮ ಛಾಯಾಗ್ರಾಹಕನ ಮೇಲೆ ಹಲ್ಲೆ ಆಗಿದೆ, ಮಾರಣಾಂತಿಕವಾಗಿ ಆಗಿರೋದು. ಅದು ಸಣ್ಣ ಪುಡುತ್ತಲ್ಲ. ಈ ಇಶ್ಯೂ ರಾಷ್ಟ್ರೀಯ ಮಟ್ಟಕ್ಕೆ ಹೋಗೋಕ್ಕೆ ಕಾರಣ ಆ ಹಲ್ಲೆ ಖಂಡಿಸಿ ನಮ್ಮ ಛಾಯಾಗ್ರಾಹಕರಿಗೆ ನ್ಯಾಯ ಸಿಗಬೇಕು ಅಂತ ನಾವು ಬಂದಿದ್ದೀವಿ. ನಾವು ಅದೇ ಧರ್ಮದವರು, ನಾವು ಧರ್ಮ ಪಾಲಿಸ್ತಾ ಇದ್ದೀವಿ. ನಮಗೆ ವೃತ್ತಿ ಧರ್ಮನೂ ಇದೆ, ಹಿಂದೂ ಧರ್ಮನೂ ಇದೆ. ಅದಂತೂ ಈ ಮೂಲಕ ನಾನು ಹೇಳ್ಕೊಂಡು ಸ್ಪಷ್ಟಪಡಿಸ್ತಾ ಇದ್ದೀನಿ. ಮೌನ ಹೋರಾಟದಲ್ಲಿ ಕರ್ನಾಟಕ ಛಾಯಾಗ್ರಾಹಕರ ಸಂಘದ ರಾಜ್ಯ ಕಾರ್ಯದರ್ಶಿ ಟಿಸಿ ನಾಗರಾಜು, ಪ್ರಧಾನ ಕಾರ್ಯದರ್ಶಿ ಬಿಕೆ ಧರ್ಮಶೆಟ್ಟಿ, ತಾಲೂಕು ಅಧ್ಯಕ್ಷ ಎಸ್ಜಿ ನಾಗರಾಜು, ತುಮಕೂರು ಜಿಲ್ಲೆಯ ತಾಲೂಕು ಅಧ್ಯಕ್ಷ ಕೆಎಚ್ ಅನಿಲ್ ಕುಮಾರ್ ಇತರರು ಉಪಸ್ಥಿತರಿದ್ದರು. ನಗರದ ಎಂಜಿ ರಸ್ತೆಯಲ್ಲಿ ಇಂದು ಮುಂಜಾನೆ ಡೀಸೆಲ್ ಟ್ಯಾಂಕರ್ ಮತ್ತು ಕಾರಿನ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಭಾರೀ ಅನಾಹುತ ತಪ್ಪಿದೆ. ಡಿಕ್ಕಿಯಿಂದ ಟ್ಯಾಂಕರ್ನಲ್ಲಿ ಸಣ್ಣ ಪ್ರಮಾಣದಲ್ಲಿ ಡೀಸೆಲ್ ಸೋರಿಕೆಯೂ ಕಂಡುಬಂದರೂ ಅಗ್ನಿಶಾಮಕ ಸಿಬ್ಬಂದಿಯ ಸಮಯ ಪ್ರಜ್ಞೆಯಿಂದ ದೊಡ್ಡ ತುರ್ತು ಪರಿಸ್ಥಿತಿ ತಪ್ಪಿಸಲಾಗಿದೆ. ಅಪಘಾತದ ಪರಿಣಾಮದಿಂದ ಕಾರಿನ ಒಂದು ಬದಿ ನಜ್ಜುಗುಜ್ಜಾಗಿ ರಸ್ತೆಯ ಇನ್ನೊಂದು ಬದಿಗೆ ಹಾರಿರುವುದು ದೃಶ್ಯವಾಗಿದೆ. ಕಾರಿನಲ್ಲಿ ಪ್ರಯಾಣಿಸುತ್ತಿದ್ದವರು ಸಣ್ಣ ಪುಟ್ಟ ಗಾಯಗಳನ್ನು ಪಡೆದಿದ್ದು ಜಿಲ್ಲಾಸ್ಪತ್ರೆಯಲ್ಲಿ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ. ಘಟನೆ ಬಗ್ಗೆ ಮಾಹಿತಿ ಪಡೆದೊಡನೆ ಅಗ್ನಿಶಾಮಕ ಸಿಬ್ಬಂದಿ ಹಾಗೂ ನಗರ ಸಂಚಾರ ಪೊಲೀಸರು ಸ್ಥಳಕ್ಕಾಗಮಿಸಿ ತುರ್ತು ರಕ್ಷಣಾ ಕಾರ್ಯವನ್ನು ನಡೆಸಿದ್ದಾರೆ.
ಐತಿಹಾಸಿಕ ಹಾಗೂ ಪ್ರಸಿದ್ಧ ದೇವಾಲಯಗಳನ್ನು ವಿಶ್ವಕ್ಕೆ ಪರಿಚಯಿಸಿ ಪ್ರಚಾರಗೊಳಿಸಿ ಅಭಿವೃದ್ಧಿಪಡಿಸಲು ಸಹಕಾರಿಯಾಗಿರುವ ಕೀರ್ತಿ ಛಾಯಾಗ್ರಾಹಕರಿಗೆ ಸಲ್ಲುತ್ತದೆ ಎಂದು ತಾಲೂಕು ಛಾಯಾಗ್ರಾಹಕರ ಸಂಘದ ಮಾಜಿ ಅಧ್ಯಕ್ಷ ಶಿವಕುಮಾರ್ ತಿಳಿಸಿದರು. ಸಕಲೇಶಪುರ ತಾಲೂಕಿನ ಬೆಟ್ಟದ ಭೈರವೇಶ್ವರ ದೇವಾಲಯದ ಆವರಣದಲ್ಲಿ ಫೋಟೋಗ್ರಾಫರ್ ಮೇಲೆ ನಡೆದ ಹಲ್ಲೆಯನ್ನು ಖಂಡಿಸಿ ಮಾತನಾಡಿದ ಅವರು, ಛಾಯಾಗ್ರಾಹಕರು ಸುಂದರ ಪರಿಸರ ಸಂಸ್ಕೃತಿಯನ್ನು ಶಾಶ್ವತವಾಗಿ ಉಳಿಸುವ ನಿಟ್ಟಿನಲ್ಲಿ ತಮ್ಮ ವೃತ್ತಿ ಬದುಕನ್ನು ಕಟ್ಟಿಕೊಂಡು ಸಾರ್ವಜನಿಕರಿಗೆ ಸಹಾಯಕಾರಿಯಾಗಿದ್ದಾರೆ. ಇಂತಹ ಛಾಯಾಗ್ರಾಹಕರಿಗೆ ಗೌರವ ನೀಡದೆ ಅಸೂಯೆ ಮನಸ್ಸಿನಿಂದ ದೇವಾಲಯ ಪುರೋಹಿತರು ಮತ್ತು ಸ್ಥಳೀಯರು ನಿಂದಿಸಿ ಹಲ್ಲೆ ನಡೆಸಿರುವುದು ಖಂಡನೀಯ. ಪ್ರಪಂಚದ ಐತಿಹಾಸಿಕ ಮತ್ತು ಪ್ರಸಿದ್ಧ ಪ್ರವಾಸಿ ತಾಣಗಳನ್ನು ಪರಿಚಯಿಸುವ ಕೀರ್ತಿ ಛಾಯಾಗ್ರಾಹಕನಿಗೆ ಸಲ್ಲುತ್ತದೆ. ಛಾಯಾಗ್ರಾಹಕ ತೆಗೆದ ಫೋಟೋ, ವಿಡಿಯೋಗಳಿಂದ ಸಾರ್ವಜನಿಕವಾಗಿ ಹಾಗೂ ಸರ್ಕಾರ ಮಟ್ಟದಲ್ಲಿ ಪ್ರಮುಖ ಸಾಕ್ಷಿಯಾಗಿ ನ್ಯಾಯ ಒದಗಿಸಲು ಸಹಾಯಕಾರಿಯಾಗಿದೆ ಎಂದು ತಿಳಿಸಿದರು. ಏನು ಬೆಟ್ಟದ ಭೈರವೇಶ್ವರದಲ್ಲಿ ನಡೆದಂಥ ಘಟನೆ ಯಾವುದೇ ರೀತಿ ನಮ್ಮ ಹಿಂದೂ ಸಂಸ್ಕೃತಿಗೆ ಧಕ್ಕೆ ತರುವಂಥ ಯಾವುದೇ ಕೆಲಸಗಳನ್ನ ಛಾಯಾಗ್ರಾಹಕರು ಮಾಡಿರೋದಿಲ್ಲ. ಬೇಕು ಅಂತಲೇ ಅಲ್ಲಿನ ಪುರೋಹಿತರು ಮತ್ತು ಅಲ್ಲಿನ ಸ್ಥಳೀಯರು ಛಾಯಾಗ್ರಾಹಕರ ಮೇಲೆ ಒಂದು ಅಸಹ್ಯ ಮನಸ್ಥಿತಿಯಿಂದ ಈ ಪ್ರಕರಣವನ್ನು ಮುನ್ನೆಲೆಗೆ ತರ್ತಾ ಇದ್ದಾರೆ. ಕೆಲವು ಹಿಂದೂ ಸಂಘಟನೆಗಳು ಹೇಳ್ತಾ ಇದ್ದಾರೆ, ಅಲ್ಲಿ ನಮ್ಮ ಏನು ದೇವಸ್ಥಾನದ ಪಾವಿತ್ರತೆಗೆ ಧಕ್ಕೆ ಉಂಟಾಗ್ತಾ ಇದೆ ಛಾಯಾಗ್ರಾಹಕರಿಂದ ಅಂತ ಹೇಳ್ತಿದ್ದಾರೆ. ಆದರೆ ಛಾಯಾಗ್ರಾಹಕರಿಂದ ದೇವಸ್ಥಾನದ ಯಾವುದೇ ರೀತಿಯ ಪಾವಿತ್ರತೆಗೆ ಧಕ್ಕೆ ತಂದಿರೋದಿಲ್ಲ. ಅಲ್ಲಿ ಇನ್ನೂ ಆ ದೇವಸ್ಥಾನದ ಇಡೀ ವಿಶ್ವಕ್ಕೆ ಏನು ಬೆಟ್ಟದ ಭೈರವೇಶ್ವರ ಟೆಂಪಲ್ನ ಇಡೀ ವಿಶ್ವಕ್ಕೆ ತೋರಿಸಿದಂಥ ಕೀರ್ತಿ ಏನಾದರೂ ಇದ್ದರೆ ಅದು ಛಾಯಾಗ್ರಾಹಕರಿಗೆ ಸಲ್ಲುತ್ತೆ. ಅದು ಪ್ರೀ ವೆಡ್ಡಿಂಗ್ ಶೂಟಿಂಗ್ ಮುಖಾಂತರ ಇಡೀ ಸಿನಿಮಾಸ್ಕೋಪಲ್ಲಿ ಇಡೀ ಎಲ್ಲ ಇದರಿಂದ ಏನು ವಿಶ್ವದಿಂದ ಆಂಧ್ರ ಪ್ರದೇಶ ಆಗ್ಬೋದು, ತಮಿಳುನಾಡು ಆಗ್ಬೋದು, ಮತ್ತು ಏನು ಪ್ರವಾಸೋದ್ಯಮದಿಂದ ಆಗ್ಬೋದು, ಅಲ್ಲಿ ಸಿನಿಮಾ ಫೋಟೋಗ್ರಫಿ, ಸಿನಿಮಾ ಶೂಟಿಂಗ್ ಬರ್ತಾಯಿದೆ. ಅಂದರೆ ಪ್ರವಾಸೋದ್ಯಮನ ಹೆಚ್ಚು ಮಾಡಲಿಕ್ಕೆ ಛಾಯಾಗ್ರಾಹಕರು ಒಂದು ಪ್ರಚಾರ ಮಾಡಿಕೊಟ್ಟಿದ್ದಾರೆ. ಅದು ವಿಶ್ವಕ್ಕೆ, ಬೇರೆ ಏನೂ ಅಲ್ಲ. ಆದರೆ ಸ್ಥಳೀಯರು ಅಲ್ಲಿ ಅಸೂಯೆ ಮನಸ್ಥಿತಿಯಿಂದ ಛಾಯಾಗ್ರಾಹಕರ ಮೇಲಿರುವಂಥ ಧೋರಣೆಯಿಂದ ಈ ಪ್ರಕರಣವನ್ನು ಮುನ್ನೆಲೆಗೆ ತಂದು ಛಾಯಾಗ್ರಾಹಕರ ಮೇಲೆ ಮನಸಾಯಿಚ್ಚೆ ಹಲ್ಲೆ ಮಾಡಿದ್ದಾರೆ. ಇದನ್ನು ಒಬ್ಬ ಛಾಯಾಗ್ರಾಹಕನಾಗಿ ನಾನು ಖಂಡಿಸ್ತಿದ್ದೀನಿ. ಇನ್ನು ಮುಂದೆ ಯಾವುದೇ ಛಾಯಾಗ್ರಾಹಕರಿಗೆ ಶಾಶ್ವತವಾಗಿ ಆ ಛಾಯಾಗ್ರಾಹಕನ ಮಾಡಿ ಶಾಶ್ವತವಾಗಿ ಒಂದು ಫೋಟೋನ ಪ್ರಿಂಟಾಗಿ ಕೊಡುವಂಥದ್ದು ಕೆಲಸ ಛಾಯಾಗ್ರಾಹಕನಿಗೆ ಸಲ್ಲುತ್ತೆ ಹೊರತು ಬೇರೆ ಯಾರಿಗೂ ಸಲ್ಲುವುದಿಲ್ಲ. ಹಾಗಾಗಿ ಛಾಯಾಗ್ರಾಹಕರಿಗೆ ಯಾವುದೇ ಪ್ರವಾಸೋದ್ಯಮದಲ್ಲಿ ಮುಕ್ತ ಅವಕಾಶ ಇರಬೇಕು, ಯಾವುದೇ ಅಡೆತಡೆಗಳು ಇರಬಾರ್ದು ಅಂತ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿಗಳನ್ನ ನಾನು ಒತ್ತಾಯಿಸ್ತಿದ್ದೀನಿ. ಈ ಸಂದರ್ಭದಲ್ಲಿ ಛಾಯಾಗ್ರಾಹಕರಾದ ವಿಜಯಕುಮಾರ್, ಪ್ರಶಾಂತ್, ರವಿಕುಮಾರ್, ಯಶೋಧರ್, ದೊಡ್ಡಮಕ್ಕೆ ರವಿ, ಪ್ರೀತ್ ಮತ್ತಿತರರು ಹಾಜರಿದ್ದರು. ಕೃಷಿ ಚಟುವಟಿಕೆಗಳಿಗೆ ಕಾರ್ಮಿಕರ ಅಭಾವವಿರುವ ಇಂದಿನ ದಿನಗಳಲ್ಲಿ ಗ್ರಾಮೀಣ ಭಾಗದ ಸಾವಿರಾರು ಕುಟುಂಬಗಳು ಹೈನುಗಾರಿಕೆಯನ್ನೇ ನಂಬಿ ಬದುಕು ಕಟ್ಟಿಕೊಂಡಿವೆ. ಆದ್ದರಿಂದ ಕೃಷಿ ಅಸಾಧ್ಯ ಎನಿಸುವವರು ಹೈನುಗಾರಿಕೆಯಲ್ಲಿ ತೊಡಗಿಸಿಕೊಳ್ಳುವ ಮೂಲಕ ಆರ್ಥಿಕವಾಗಿ ಸಬಲರಾಗಬೇಕು ಎಂದು ಶಾಸಕ ಎಚ್.ಡಿ. ರೇವಣ್ಣ ಕರೆ ನೀಡಿದರು. ತಾಲೂಕಿನ ಬೆಟ್ಟದ ಸಾತನಹಳ್ಳಿಯಲ್ಲಿ ಹಾಲು ಖರೀದಿ ಕೇಂದ್ರವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, 1 ಲೀಟರ್ ಹಾಲಿಗೆ 7 ರೂಪಾಯಿ ಬೆಂಬಲ ಬೆಲೆ ನೀಡಲಾಗುತ್ತಿದೆ. ಹಸು ಖರೀದಿಸಲು ಆಸಕ್ತಿ ಇರುವವರಿಗೆ ವಾರ್ಷಿಕ ಶೇಕಡಾ 7 ಬಡ್ಡಿ ದರದಲ್ಲಿ 2 ಹಸುಗಳಿಗೆ 1 ಲಕ್ಷ ರೂಪಾಯಿ ಸಾಲ ಸೌಲಭ್ಯ ಒದಗಿಸಲಾಗುವುದು. ರಾಸುಗಳಿಗೆ ಉತ್ತಮ ಗುಣಮಟ್ಟದ ಮೇವು, ಕೊಟ್ಟಿಗೆಗೆ ರಬ್ಬರ್ ಮ್ಯಾಟ್ ಸೌಲಭ್ಯ ನೀಡುವುದರ ಜೊತೆಗೆ ಪಶು ವೈದ್ಯರು ನಿಯಮಿತವಾಗಿ ಭೇಟಿ ನೀಡಿ ಆರೋಗ್ಯ ತಪಾಸಣೆ ನಡೆಸಲಿದ್ದಾರೆ. ಗ್ರಾಮಸ್ಥರ ಇಚ್ಛೆಯಂತೆ ಮೊದಲು ಪೂರ್ವಕ್ಕೆ ಬಾಗಿಲಿದ್ದ ದೇವಾಲಯವನ್ನ ನಿರ್ಮಿಸಿಕೊಟ್ಟೆವು. ನಂತರ ತೊಂದರೆಯಾಗುತ್ತಿದೆ ಎಂದು ದೂರು ಬಂದಾಗ ಮತ್ತೆ ಪಶ್ಚಿಮಕ್ಕೆ ಬಾಗಿಲು ಮಾಡಿಸಿಕೊಡಲಾಯಿತು. ಅಧಿಕಾರವಿದ್ದಾಗ ಸಾರ್ವಜನಿಕ ಕೆಲಸಗಳನ್ನು ನಿಲ್ಲಿಸದೆ ಪೂರೈಸುವುದು ನನ್ನ ಗುರಿ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕೆಎಂಎಫ್ ವಿಸ್ತರಣಾಧಿಕಾರಿ ಪುರುಷೋತ್ತಮ್, ಖರೀದಿ ಕೇಂದ್ರದ ಮೋಹನ್ ರಾಜು, ಪ್ರಕಾಶ್, ಗ್ರಾಮದ ಮುಖಂಡರಾದ ಎಲ್ಐಸಿ ಬಸಪ್ಪ, ಚಂದ್ರಣ್ಣ, ಮೋಹನ, ಬಿ ಚಂದ್ರಪ್ಪ, ಮಹೇಶ, ಸುರೇಶ್, ಹೇಮಾ, ಲೋಕೇಶ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಕಿರುಹುಣಸೆ ಗ್ರಾಮದಲ್ಲಿ ಮೀಸಲು ಅರಣ್ಯ ಜಾಗವನ್ನು ಅಕ್ರಮವಾಗಿ ಖಾಸಗಿ ವ್ಯಕ್ತಿಗೆ ಮಂಜೂರು ಮಾಡಿರುವ ಬಗ್ಗೆ ಗಂಭೀರ ಆರೋಪ ಕೇಳಿಬಂದಿದ್ದು, ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು, ಇಲ್ಲವಾದರೆ ಹೋರಾಟ ಮಾಡುವುದಾಗಿ ಜಿಲ್ಲಾ ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದ ಅಧ್ಯಕ್ಷ ಬಿ ಶಂಕರ್ ಎಚ್ಚರಿಸಿದರು. ಸಕಲೇಶಪುರ ತಾಲೂಕು ಬೆಳಗೋಡು ಹೋಬಳಿ ಕುನಿಗಳಿ ಗ್ರಾಮ ಪಂಚಾಯತಿಯ ಕಿರುಹುಣಸೆ ಗ್ರಾಮದ ಸರ್ವೆ ನಂಬರ್ 72ರಲ್ಲಿ ಅಕ್ರಮವಾಗಿ ಪೋಡಿ ಮಾಡಿ ಒಬ್ಬರಿಗೆ ಪ್ರಭಾವಿಗಳಿಗೆ 10 ಎಕರೆ 2 ಕುಂಟೆ, ಅದರಲ್ಲಿ 4 ಎಕರೆ 38 ಕುಂಟೆ ಅರಣ್ಯ ಇಲಾಖೆಯ ಪ್ರದೇಶದನ್ನು
ರವಿನೆಯವರು ಪಾಣಿ ಕೋಡಿ ಮಾಡಿಕೊಟ್ಟಿದ್ದಾರೆ, ಕೆಚ್ಚು ಕೂಡ ಮಾಡಿಕೊಟ್ಟಿದ್ದಾರೆ. ಇದು 50-60 ವರ್ಷ ಆದರೂ ಮನೆ ಕಟ್ಟಿ ಕೂಡ ಬಡವರಿಗೆ ಇದುವರೆಗೂ ಪೋಡಿಗೆ ಮಾಡಿಲ್ಲ ಯಾರು VAಗಳು RIಗಳು. ಇದು ನಮ್ಮ ದುರಂತ. ಆದರೆ ನಮ್ಮ ಸಕಲೇಶ್ಪುರ ಭಾಗದಲ್ಲಿ ಇಂಥ ತುಂಬ ಒಂದು ಅಕ್ರಮವಾಗಿ ಜಾಗವನ್ನು ಮಾಡಿಕೊಡೋದು ಪ್ರಭಾವಿಗಳಿಗೆ, ಬಡವರಿಗೆ ಯಾವ ಕೆಲಸ ಮಾಡ್ತಿಲ್ಲ. ಅಧಿಕಾರಿಗಳು ಇದು ಸಾಮೀನಾಗಿದ್ದಾರೆ, ಎಡೆವಲೆಯರು ಹಾಗೂ ಸರ್ವೇಯರು. ಇನ್ನು ನಮ್ಮ RI VA, ಮುಖ್ಯವಾಗಿ VA ಆ ಜಾಗಕ್ಕೆ ಹೋಗೋ ಪೋಡಿ ಮಾಡಿಕೊಡ್ಬೇಕಾದ್ರೆ ನಮ್ಮ ಗ್ರಾಮ ಪಂಚಾಯತ್ VA ಅಲ್ಲಿ ಬೆಳಗೋಡು ಜಮ್ನಹಳ್ಳಿ VA ಶಶಿಧರ್ ಅಂತ, ಅವರು ಪೋಡಿ ಮಾಡ್ಬೇಕಾದ್ರೆ ಎಲ್ಲ ಗೊತ್ತಿರುತ್ತೆ, ಪ್ರಭಾವಿಗಳಿಗೆ ಆಗಿರುತ್ತೆ ಅಂತ ಎಲ್ಲ ಗೊತ್ತಿರುತ್ತೆ. ಅದರಲ್ಲಿ 4 ಎಕರೆ 38 ಗುಂಟೆ ಜಾಗನೂ ಕೂಡ ಮಾಡಿದ್ದಾರೆ ಅಂತ ಪೋಡಿ ಕೂಡ ಮಾಡಿದ್ದಾರೆ. ಇದು ತುಂಬ ಸತಿ ಎಲ್ಲ ಪಬ್ಲಿಕ್ ಆದಾಗ ನಾವು ಕೂಡ ಮೊನ್ನೆ ಒಂದು ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದೆ. ಈ ವಿಚಾರದಲ್ಲಿ ನಮ್ಮ ಕಂದಾಯ ಸಚಿವರು ಕೂಡ ಇಲ್ಲಿ ನಮ್ಮ ಹಾಸನ ಜಿಲ್ಲೆಯಲ್ಲಿ ಸ್ವಲ್ಪ ಗಮನ ಕೊಟ್ಬಿಟ್ಟು ಇಂಥ ಭ್ರಷ್ಟ ಅಧಿಕಾರಿಗಳನ್ನ ಕಾನೂನು ಕ್ರಮ ತಗೊಂಡು ಅವರಿಗೆ ಕ್ರಿಮಿನಲ್ ಕೇಸ್ ಹಾಕಬೇಕು ಅಂತ ನಮ್ಮ ಒತ್ತಾಯ ಆದಿದ್ರಾವಿಡ ಸಮುದಾಯದಿಂದ. ಪತ್ರಿಕಾಗೋಷ್ಠಿಯಲ್ಲಿ ಜಿಲ್ಲಾ ಆದಿ ದ್ರಾವಿಡ ತುಳು ಸಮಾಜ ಸೇವಾ ಸಂಘದ ನಾರಾಯಣ್, ಸೋಮಶೇಖರ್, ಲೋಹಿತ್ ಕುಮಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ನೀವು ನಿಮ್ಮ ಚಿನ್ನವನ್ನು ಪ್ರಸ್ತುತ ದರದಲ್ಲಿ ಮಾರಾಟ ಮಾಡಬೇಕೇ? ನೀವು ನಿಮ್ಮ ಗಿರವಿ ಇಟ್ಟಿರುವ ಚಿನ್ನವನ್ನು ಬಿಡಿಸಲು ಹಣ ಬೇಕೇ? ಹಿಂದೆ ಕರೆ ಮಾಡಿ ಸ್ಕಂದ ಗೋಲ್ಡ್ ಕಂಪನಿ 7996089960. ನೀವು ಗಿರವಿ ಇಟ್ಟಿರುವ ಚಿನ್ನಾಭರಣಗಳನ್ನು ಬಿಡಿಸಿ ಇಂದಿನ ಮಾರುಕಟ್ಟೆ ಬೆಲೆಗೆ ಕೊಂಡುಕೊಳ್ಳುತ್ತಾರೆ ಹಾಗೂ ನಿಮ್ಮಲ್ಲಿರುವ ಹಳೆಯ ಚಿನ್ನವನ್ನು ಪ್ರಸ್ತುತ ಆನ್ಲೈನ್ ದರದಲ್ಲಿ ಕೊಂಡುಕೊಳ್ಳುತ್ತಾರೆ. ಸ್ಕಂದ ಗೋಲ್ಡ್ ಕಂಪನಿ ಕರ್ನಾಟಕದಾದ್ಯಂತ ನಮ್ಮ ಶಾಖೆಗಳು ತೆರೆದಿರುತ್ತದೆ. ಸ್ಕಂದ ಗೋಲ್ಡ್ ಕಂಪನಿ ಸಿಟಿ ಬಸ್ ಸ್ಟ್ಯಾಂಡ್ ಹತ್ತಿರ, AVK ಕಾಲೇಜ್ ರಸ್ತೆ, ಇಂಡಿಯನ್ ಬ್ಯಾಂಕ್ ಪಕ್ಕ, ಹಾಸನ. ಹಿಂದೆ ಕರೆ ಮಾಡಿ 7996089960. Hey everyone, I'm Dhruva HP. I'm Kritika Tia, Studying in class 12 of Bharat's PU Academy. We are proud to introduce Bharat's Academy, a newly established institution in science which is dedicated for excellence education in curricular and non-curricular activities. Hello everyone, myself Barira Kaunin. Myself Naba Zahra. We are from Bharat's PU Academy. I'm really proud to express the excellent and well-organized schedule of our college. A good college schedule plays a vital role in every student's life by shaping their future along with their knowledge, skills and character. Our college follows an academic system which focuses on both theoretical and competitive learning. Our college provides a well-disciplined yet friendly environment, a modern laboratories, a well-stocked library, digital learning facilities that support the students in their studies. The Bharat PU Academy is founded by Mr. Bharat VS and the secretary Mrs. Netra Bharat and the principal of this college Mr. Murli RM. It's been a great experience studying in Bharat's Academy since I train especially for competitive exams like JEE, NEET, CET and NDA with individual care and support. Also, we are taught by highly qualified and experienced lecturers. ನಮಸ್ಕಾರ, ನಾನು ಭರತ್ ಅಂತ. ಸೊ ನಮ್ಮದು ಭರತ್ PU ಅಕಾಡೆಮಿ ಏನಿದೆ ಹಾಸನ ಹಳ್ಳಿಕಟ್ಟೆ ಸರ್ಕಲ್ ಸಾಲ್ಗಮೆ ರಸ್ತೆನಲ್ಲಿ, ಇಲ್ಲಿ 2026-27ನೇ ಸಾಲಿನ ಅಡ್ಮಿಷನ್ಸ್ ಆಲ್ರೆಡಿ ಓಪನ್ ಆಗಿದೆ.
ಕಂಪ್ಲೀಟ್ ಕಾಂಪಿಟೇಟಿವ್ ಕೋಚಿಂಗ್ ಕಾಲೇಜ್ ಅಂತ ಹೇಳಿ ಹಾಸನದಲ್ಲಿ ಹೆಸರಾಗಿರುವಂಥ ನಮ್ಮ ಕಾಲೇಜಿನಲ್ಲಿ JEE ಸಪ್ರೇಟು, ನೀಟ್ಗೆ ಸಪ್ರೇಟು 2 ಬ್ಯಾಚ್ಗಳನ್ನು ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಸೊ ಆದಷ್ಟು ಬೇಗ ಅಡ್ಮಿಷನ್ಸ್ ಎಲ್ಲ ಮುಗೀತಾ ಇದೆ. ಸೊ ದಯಮಾಡಿ ಪೇರೆಂಟ್ಸ್ಗಳು ಆದಷ್ಟು ಬೇಗ ಇದರ ಸದುಪಯೋಗ ಪಡ್ಕೊಳ್ಳಿ. ಆದಷ್ಟು ಬೇಗ ಬಂದು ನಿಮ್ಮ ಮಕ್ಕಳನ್ನ ಅಡ್ಮಿಷನ್ಸ್ ಮಾಡಿ. ಸೊ ಭರತ್ಸ್ ಅಕಾಡೆಮಿ ಹೊಸದಾಗಿ ಭರತ್ಸ್ ಅಕಾಡೆಮಿ ನಿಮ್ಮ ಮುಂದೆ ಬಂದಿದೆ. ಹಳ್ಳಿಕಟ್ಟಿ ವೃತ್ತ, ಸಾಲ್ಗಾಮಿ ರಸ್ತೆ, ಹಾಸನ. ಭರತ್ಸ್ ಅಕಾಡೆಮಿ ಗುಣಮಟ್ಟದ ಶಿಕ್ಷಣ, ಶಿಸ್ತು ಮತ್ತು ಸಂಸ್ಕಾರದ ಕಲಿಕೆಗೆ ಮತ್ತೊಂದು ಹೆಸರೇ ಚಿಕ್ಕಮಗಳೂರಿನ ಸೆಂಟ್ ಮೇರಿಸ್ ಪದವಿ ಪೂರ್ವ ಕಾಲೇಜು. 10 ಎಕರೆ ವಿಶಾಲವಾದ ಪರಿಸರ ಸ್ನೇಹಿ ಆವರಣ, ವಿಶ್ವದರ್ಜೆಯ ಪ್ರಯೋಗಾಲಯಗಳು, ನೈಸರ್ಗಿಕವಾಗಿ ನಿರ್ಮಿಸಿರುವ ವಿಶಾಲವಾದ ಶಾಲಾ ಕೊಠಡಿಗಳು, ಬಾಲಕ ಬಾಲಕಿಯರಿಗೆ ಪ್ರತ್ಯೇಕ ಹಾಸ್ಟೆಲ್ ವ್ಯವಸ್ಥೆ, 400 ಜನರು ಒಟ್ಟಿಗೆ ಕುಳಿತು ಊಟ ಮಾಡಬಹುದಾದ ಡೈನಿಂಗ್ ಹಾಲ್, ಅತ್ಯಂತ ಅನುಭವಿ ನುರಿತ ಶಿಕ್ಷಕರ ವೃಂದ, ಹೀಗೆ ಎಲ್ಲ ಮೂಲಭೂತ ವ್ಯವಸ್ಥೆಗಳಿಂದ ವಿದ್ಯಾರ್ಥಿಗಳ ಸೇವೆಗೆ ಸಕಲ ರೀತಿಯಿಂದಲೂ ಕಾಲೇಜು ಸಜ್ಜುಗೊಂಡಿದೆ. ವಿಜ್ಞಾನ ಮತ್ತು ವಾಣಿಜ್ಯ ವಿಭಾಗಗಳಲ್ಲಿ ಸ್ಪರ್ಧಾತ್ಮಕ ಕೋರ್ಸ್ಗಳಾದ CET, ನೀಟ್, JEE, ನಾಟ ಮತ್ತು CA ಫೌಂಡೇಶನ್ ಕೋರ್ಸ್ಗಳಿಗೆ ಅನುಭವಿ ಉಪನ್ಯಾಸಕರಿಂದ ಬೋಧನಾ ಕಾರ್ಯ ನಡೆಯುತ್ತಿದ್ದು, ಮಕ್ಕಳಿಗೆ ಉತ್ತಮ ಶಿಕ್ಷಣ ನೀಡುವತ್ತ ಸಂಸ್ಥೆಯು ದಾಪುಗಾಲ ನೀಡುತ್ತಿದ್ದು, ಇಂದು ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಿಂದಲೂ ಅಪಾರವಾದ ಕೀರ್ತಿ ಮತ್ತು ಸಾಧನೆಗೆ ಸಂಸ್ಥೆ ಹೆಸರುವಾಸಿಯಾಗಿದೆ. ಆಸಕ್ತರು ವಿವರಗಳಿಗಾಗಿ ಹಿಂದೆ ಸಂಪರ್ಕಿಸಿ ಮಾಹಿತಿ ಪಡೆಯಬಹುದಾಗಿದೆ. ಕಾಂಟ್ಯಾಕ್ಟ್ 6360539736. ಅಧ್ಯಯನ ಪದವಿ ಪೂರ್ವ ಕಾಲೇಜು ಹಾಸನ ಉತ್ಕೃಷ್ಟ ಗುಣಮಟ್ಟದ ಶಿಕ್ಷಣದೊಂದಿಗೆ ವಿದ್ಯಾರ್ಥಿಗಳ ಭವಿಷ್ಯದ ಭದ್ರ ಬುನಾದಿಗೆ ಸಹಕಾರಿಯಾಗಿರುವ ನಮ್ಮ ಕಾಲೇಜು ತನ್ನ 3ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವುದು ನಮ್ಮೆಲ್ಲರಿಗೂ ಸಂತಸದ ವಿಷಯ. ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿಜ್ಞಾನ ವಿಭಾಗದಲ್ಲಿ PCMB, PCMC ಮಾತ್ರವಲ್ಲದೆ ವಾಣಿಜ್ಯ ವಿಭಾಗದಲ್ಲಿ CE, BA ಕೋರ್ಸ್ಗಳು ಸಹ ಲಭ್ಯವಿದೆ. ವಿದ್ಯಾರ್ಥಿಗಳ ಸರ್ವತೋಮುಖ ಶಿಕ್ಷಣದ ಅಭಿವೃದ್ಧಿಗಾಗಿ ಮೂಲ ಶಿಕ್ಷಣದೊಂದಿಗೆ KCET, ನೀಟ್, JEE ಕೋರ್ಸ್ಗಳ ಜೊತೆಗೆ ಸಾಫ್ಟ್ವೇರ್ ಡೆವಲಪ್ಮೆಂಟ್, ಬ್ಯಾಂಕಿಂಗ್ ಕೋರ್ಸ್ಗಳು ಹಾಗೂ CA ಫೌಂಡೇಶನ್ ತರಬೇತಿಯನ್ನ ನೀಡಲಾಗುವುದು. ಜೊತೆಗೆ ಕಲೆ, ನಾಟಕ, ಕ್ರೀಡೆ, ಸ್ಕೌಟ್ಸ್ ಅಂಡ್ ಗೈಡ್ಸ್, ವ್ಯಕ್ತಿತ್ವ ವಿಕಸನ, ಸಂಸ್ಕೃತಿಗಳ ಆಚರಣೆ, ರಸ್ತೆ ಸುರಕ್ಷತಾ ಕಾರ್ಯಕ್ರಮ, ಮಹಿಳಾ ಸಬಲೀಕರಣ, ಕಣ್ಣು ಮತ್ತು ಆರೋಗ್ಯ ತಪಾಸಣಾ ಶಿಬಿರಗಳು, ಗಿಡ ನೆಡುವ ಕಾರ್ಯಕ್ರಮಗಳು ಹಾಗೂ ಸೈಬರ್ ಕ್ರೈಮ್ ಜಾಗೃತಿಯಂತಹ ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಅತ್ಯುತ್ತಮ ಅಂಕಗಳನ್ನು ಗಳಿಸಿದ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಲಭ್ಯವಿದೆ. ನುರಿತ ಉಪನ್ಯಾಸಕರು ಹಾಗೂ ಸುಸಜ್ಜಿತ ಲ್ಯಾಬ್ಗಳನ್ನು ಒಳಗೊಂಡಿರುವ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜಿನಲ್ಲಿ ವಿದ್ಯಾರ್ಥಿಗಳಿಗೆ ಪ್ರತ್ಯೇಕವಾದ ಹಾಸ್ಟೆಲ್ನ ವ್ಯವಸ್ಥೆ ಕೂಡ ಲಭ್ಯವಿದೆ. 2026-27ನೇ ಶೈಕ್ಷಣಿಕ ಸಾಲಿಗೆ ದಾಖಲಾತಿಗಳು ಪ್ರಾರಂಭವಾಗಿದ್ದು, ವಿದ್ಯಾರ್ಥಿಗಳ ಉಜ್ವಲ ಭವಿಷ್ಯದ ಕನಸಿನ ಮೊದಲ ಹೆಜ್ಜೆ ನಮ್ಮ ಅಧ್ಯಯನ ಪದವಿ ಪೂರ್ವ ಕಾಲೇಜು. ದಾಖಲಾತಿಗಾಗಿ ಹಿಂದೆ ಸಂಪರ್ಕಿಸಿ. ಅಧ್ಯಯನ ಪದವಿ ಪೂರ್ವ ಕಾಲೇಜು, ವಿದ್ಯಾನಗರ, ಹಾಸನ. ಕಾಂಟ್ಯಾಕ್ಟ್ 9019526599. ಯಾವತ್ತು ಮರೆಯಲ್ಲ, ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮ, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು. ಕ್ಯಾಂಪ್ಕೋ ಚಾಕ್ಲೇಟ್ಸ್, ಸ್ಪ್ರೆಡಿಂಗ್ 100 ವರ್ಷಗಳು 100 ದಿನಗಳು, ಮೇಕಿಂಗ್ ಶುಲ್ಕದಲ್ಲಿ 100% ರಿಯಾಯಿತಿ. ಭೀಮಾ ಲೆಗಸಿ ಫೆಸ್ಟ್ 100 ಡೇಸ್ ಆಫರ್. ಚಿನ್ನ, ಬೆಳ್ಳಿ ಮತ್ತು ವಜ್ರದ ಮೇಲಿನ ಮೇಕಿಂಗ್ ಶುಲ್ಕದಲ್ಲಿ 100% ವರೆಗೆ ರಿಯಾಯಿತಿ ಪಡೆಯಿರಿ. ಮತ್ತು ಪ್ರತಿ 1 ಲಕ್ಷ ರೂಪಾಯಿ ಮೌಲ್ಯದ ವಜ್ರದ ಮೇಲೆ 24 ಕ್ಯಾರೆಟ್ ಚಿನ್ನದ ಬಾರ್ ಉಚಿತವಾಗಿ ಪಡೆಯಿರಿ. ಎಲ್ಲಾ ಭೀಮಾ ಮಳಿಗೆಗಳಲ್ಲಿ ಲಭ್ಯ. ಷರತ್ತುಗಳು ಅನ್ವಯ. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ಅಮೋಘ
ವಾರ್ತೆಗಳಿಗೆ ಸ್ವಾಗತ. ಸಕಲೇಶಪುರ ತಾಲೂಕಿನ ಯಸಳೂರು ಹೋಬಳಿಯ ಕರಗೋಡು ಕೂಡಿಗೆ ಗ್ರಾಮದಲ್ಲಿ ಶ್ರೀ ವಾಯುಪುತ್ರ ಸೇವಾ ಸಮಿತಿ ವತಿಯಿಂದ 16 ಅಡಿ ಎತ್ತರದ ಏಕಶಿಲಾ ಶ್ರೀ ಆಂಜನೇಯ ಸ್ವಾಮಿ ನೂತನ ವಿಗ್ರಹದ ಅದ್ದೂರಿ ಪ್ರತಿಷ್ಠಾಪನಾ ಮಹೋತ್ಸವವು ಏಪ್ರಿಲ್ 2ರಿಂದ 4ರವರೆಗೆ ನಡೆಯಲಿದೆ ಎಂದು ವಾಯುಪುತ್ರ ಸೇವಾ ಸಮಿತಿ ಗೌರವಾಧ್ಯಕ್ಷ ಕೆಕೆ ರಾಮಚಂದ್ರ ತಿಳಿಸಿದರು. ನಾವು ಒಂದು ಸಕಲೇಶಪುರ ತಾಲೂಕು ಯಸಳೂರು ಹೋಬಳಿ ಒಳಗಡೆ ಬರುತ್ತೆ. ತುಂಬ ಕುಗ್ರಾಮದಿಂದ ಒಂದು ಆಂಜನೇಯ ಸ್ಟ್ಯಾಚ್ಯೂನ ಒಂದು ಓಪನ್ ಮಾಡೋದಕ್ಕೆ ಮಾಡಿದ್ವಿ. ಅದನ್ನು ಪ್ರತಿಷ್ಠಾಪನೆ ದಿನಾಂಕವನ್ನು 2, 3, 4 ಏಪ್ರಿಲ್ ಇಟ್ಕೊಂಡಿದ್ವಿ. ಅದಕ್ಕೆ ನಮ್ಮ ಪೂಜ್ಯ ಸ್ವಾಮೀಜಿಯವರ ನಿರ್ಮಲಾನಂದ ಸ್ವಾಮೀಜಿಯವರ ಆಶೀರ್ವಾದದಿಂದ ಉದ್ಘಾಟನೆಗೆ ಅವರು ಕೂಡ ಆಗಮಿಸಿದ್ದಾರೆ. ಅವರು ಮತ್ತು ಸೋಮನಾಥ ಸ್ವಾಮೀಜಿ ಮುಖ್ಯ ಅತಿಥಿಗಳಾಗಿ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳು ಕುಮಾರಣ್ಣನವರು ಆಗಮಿಸಿದ್ದಾರೆ. ಕೃಷ್ಣ ಬೈರೇಗೌಡರು ನಮ್ಮ ಕಂದಾಯ ಸಚಿವರು, ಮಾಜಿ ಮಂತ್ರಿಗಳಾದ ಸಿ ಟಿ ರವಿ ಅವರು, ಲೋಕಸಭಾ ಸದಸ್ಯ ಶ್ರೇಯಸ್ ಪಟೇಲ್ ಅವರು, ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜೂರವರು, ನಮ್ಮ MLC ಅವರಾದಂಥ ಸ್ವರಾಜ್ ರೇವಣ್ಣವರು. ಇದು ನಾವು ಕನಸಿನ ಒಂದು ನಮ್ಮ ಊರಿನಲ್ಲಿ ನಮ್ಮ ತಾಲೂಕಲ್ಲಿ ಯಾವುದೋ ಆಂಜನೇಯ ಓಪನ್ ಸ್ಟ್ಯಾಚ್ಯೂ ಇರಲಿಲ್ಲ. ನಾವು ಅಲ್ಲಿ ನಮ್ಮ ಊರಿನಲ್ಲಿ 3 ದೇವಸ್ಥಾನ ಇದೆ, ಸುಗ್ಗಿಯಮ್ಮ ಇದೆ, ಮಲ್ಲೇಶ್ವರ ಇದೆ. ಈಗ ಇದನ್ನು ಒಂದು ಜಾಗದಲ್ಲಿ ನಾವು ಮಾಡಬೇಕು ಅಂತ ಹೊರಟ್ವಿ. ನಾವೆಲ್ಲ ಒಂದು 10-11 ಜನ ಪದಾಧಿಕಾರಿಗಳು 3 ಗ್ರಾಮದವರು ಸೇರಿ ನಾವು ಮಾಡಬೇಕಾದ್ರೆ ಒಂದು 50 ಲಕ್ಷದಲ್ಲಿ ಮುಗಿಯುತ್ತೆ ಅಂತ ಹೊರಟ್ವಿ. ಅದು 1.5 ಕೋಟಿ ಆಯಿತು. ಎಲ್ಲ ದಾನಿಗಳು ಸಹಾಯ ಮಾಡಿದರು. ಮತ್ತು ಇಲ್ಲಿ ಇದು ಸ್ಟ್ಯಾಚ್ಯೂ ಕೂಡ ನಾವು ಬರಬೇಕಾದ್ರೆ ತಮಿಳುನಾಡಲ್ಲಿ ತಾರಮಂಗಳೂರು, ಅದು ಬೆಂಗಳೂರು, ಹಾಸನ, ಸಕಲೇಶಪುರ ಎಲ್ಲ ಇಲ್ಲಿ ಪುಷ್ಪಾರ್ಚನೆ ಆಗಿ ಹೋಗಿತ್ತು 3 ತಿಂಗಳ ಹಿಂದೆಯೇ. ಈಗ ಅದು ನಮಗೆ ಓಪನಿನ ಸಂದರ್ಭ ಸಿಕ್ಕಿದೆ. ಪತ್ರಿಕಾಗೋಷ್ಠಿಯಲ್ಲಿ ಶ್ರೀ ವಾಯುಪುತ್ರ ಸೇವಾ ಸಮಿತಿಯ ಅಧ್ಯಕ್ಷ BS ತೇಜಸ್ವಿ, ನಿರ್ದೇಶಕ HD ಜಯಕುಮಾರ್, KS ರವಿಕುಮಾರ್ ಇತರರು ಉಪಸ್ಥಿತರಿದ್ದರು. ಪಟ್ಟಣಕ್ಕೆ ಆಗಮಿಸಿದ ದೇವಾಂಗ ಜಾಗೃತಿ ಜ್ಯೋತಿಯನ್ನ ದೇವಾಂಗ ಸಮಾಜದ ಮುಖಂಡರು ಹಾಗೂ ಸಾರ್ವಜನಿಕರು ಅತ್ಯಂತ ಸಂಭ್ರಮದಿಂದ ಬರಮಾಡಿಕೊಂಡರು. ಪಟ್ಟಣದ ದೇವಾಂಗ ಸಂಘದ ಅಧ್ಯಕ್ಷರಾದ ಡಾಕ್ಟರ್ ರಾಜೇಶ್ ಅವರು ಜಾಗೃತಿ ರಥಕ್ಕೆ ಮಾಲಾರ್ಪಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ಜಾಗೃತಿ ಜ್ಯೋತಿಯು 2026ರ ಮೇ 9 ಮತ್ತು 10ರಂದು ಬಾದಾಮಿಯಲ್ಲಿ ನಡೆಯಲಿರುವ ಅಖಿಲ ಭಾರತ ದೇವಾಂಗ ನೇಕಾರ ಜಾಗೃತಿ ಸಮಾವೇಶಕ್ಕೆ ಮುನ್ಸೂಚನೆಯಾಗಿದೆ. ದೇವಾಂಗ ಜನಾಂಗದ ಆರ್ಥಿಕ, ಶೈಕ್ಷಣಿಕ ಮತ್ತು ರಾಜಕೀಯ ಅಭಿವೃದ್ಧಿಯ ಬಗ್ಗೆ ಚರ್ಚಿಸುವುದು, ಸಮಾಜ ಎದುರಿಸುತ್ತಿರುವ ವಿವಿಧ ಸಮಸ್ಯೆಗಳ ಬಗ್ಗೆ ಜನಾಂಗದವರಲ್ಲಿ ಜಾಗೃತಿ ಮೂಡಿಸುವುದು, ನೇಕಾರರ ಮತ್ತು ದೇವಾಂಗ ಸಮಾಜದ ನ್ಯಾಯಯುತ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸುವುದು ಎಂದು ಹೇಳಿದರು. ಮೇ 9 ಮತ್ತು 10 2 ದಿನಾಂಕದಂದು ಬಾದಾಮಿಯಲ್ಲಿ ಅಖಿಲ ಭಾರತ ದೇವಾಂಗ ನೇಕಾರ ದೇವಾಂಗ ಜನಜಾಗೃತಿ ಒಂದು ಸಮಾವೇಶನ ಹಮ್ಮಿಕೊಂಡಿದ್ದೇವೆ. ಈ ಸಮಾವೇಶದ ಮುಖ್ಯ ಉದ್ದೇಶ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಜನಾಂಗದವರು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಈ ಅಭಿವೃದ್ಧಿ ಇಲ್ಲದ್ರಿಂದ ಇದ್ರ ಬಗ್ಗೆ ಸಮಾಜದ ರಾಜಕೀಯವಾಗಿಯೂ ಸಹ ಹಿಂದಿರೋದ್ರಿಂದ ಸಮಾಜದ ಒಂದು ಗಮನ ಸೆಳೆಯೋದಕ್ಕೋಸ್ಕರ, ಸರ್ಕಾರದ ಒಂದು ಗಮನ ಸೆಳೆಯೋದಕ್ಕೋಸ್ಕರ ಈ ಒಂದು ದೇವಾಂಗ ಜ್ಯೋತಿ ಅಂತಕ್ಕಂಥ ಈ ಒಂದು ಇದರ ಮುಖಾಂತರ ಎಲ್ಲರಿಗೂ ಸಹ ಜಾಗೃತಿ ಮೂಡಿಸಿ ಬಾದಾಮಿಗೆ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಈ ಸಂದರ್ಭದಲ್ಲಿ ಪುರಸಭಾ ಮಾಜಿ ಅಧ್ಯಕ್ಷ ಎ ಜಗನ್ನಾಥ್, ಪ್ರಮುಖರಾದ ತಮ್ಮಣ್ಣ ಶೆಟ್ಟಿ, ಶ್ರೀಧರ, ಯೋಗ ಮಂಜಣ್ಣ, ಯುವಕರ ಸಂಘದ ಅಧ್ಯಕ್ಷರಾದ ಶಂಕರ್, ಕುಮಾರ್, ನಾರಾಯಣ್, ಅನಿಲ್, ಲೋಕೇಶ್, ರವೀಂದ್ರ, ಶಿಕ್ಷಕರಾದ ವಸಂತ್, ಕಮಲಮ್ಮ, ನಾಗಮ್ಮ, ಲಕ್ಷ್ಮೀದೇವಿ, ಅರುಣಾ ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ನಗರದ MG ರಸ್ತೆಯ ಎಂ ಕೃಷ್ಣ ಕಾನೂನು ಕಾಲೇಜಿನಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮ ನಡೆಯಿತು. ನಗರದ MG ರಸ್ತೆಯಲ್ಲಿರುವ ಎಂ ಕೃಷ್ಣ ಕಾನೂನು ಕಾಲೇಜಿನಲ್ಲಿ ಮಹಿಳಾ ದಿನಾಚರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿನಿಯರು ಹಾಗೂ ಸಿಬ್ಬಂದಿಗಳು ಉತ್ಸಾಹದಿಂದ ಭಾಗವಹಿಸಿದರು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಸ್ತ್ರೀ ರೋಗ ತಜ್ಞೆ ಡಾಕ್ಟರ್ ಭಾರತಿ ರಾಜಶೇಖರ್ ಹಾಗೂ ನಟಿ ಕಾರುಣ್ಯ ರಾಮ್ ಆಗಮಿಸಿದ್ದರು. ಅತಿಥಿಗಳು ಮಹಿಳಾ ಸಬಲೀಕರಣ, ಶಿಕ್ಷಣ ಹಾಗೂ ಆರೋಗ್ಯದ ಮಹತ್ವದ ಕುರಿತು ಮಾತನಾಡಿ ವಿದ್ಯಾರ್ಥಿಗಳಿಗೆ ಪ್ರೇರಣಾದಾಯಕ ಸಂದೇಶಗಳನ್ನು ನೀಡಿದರು. ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವಿ ಶ್ರೀನಿವಾಸ್
ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಎಲ್ಲರಿಗೂ ಮಾರ್ಗದರ್ಶನ ನೀಡಿದರು. ಕಾರ್ಯಕ್ರಮವನ್ನು ಉಪನ್ಯಾಸಕಿಯರಾದ ರೇಖಾ ಮತ್ತು ಸೀಮಾ ಸಂಯೋಜಿಸಿದರು. ಬೋಧಕ ಹಾಗೂ ಬೋಧಕೇತರ ಸಿಬ್ಬಂದಿಗಳು ಸಹ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಕಾರ್ಯಕ್ರಮದ ಯಶಸ್ಸಿಗೆ ಕೈಜೋಡಿಸಿದರು. ಈ ಮಹಿಳಾ ದಿನಾಚರಣೆ ಕಾರ್ಯಕ್ರಮವು ಯಶಸ್ವಿಯಾಗಿ ನೆರವೇರಿದ್ದು ಎಲ್ಲರ ಪ್ರಶಂಸೆಗೆ ಪಾತ್ರವಾಯಿತು. You will be legal representatives all over the globe. So you need to inculcate this habit of giving to gain. Giving could be anything. It could be knowledge, it could be love, it could be support, it could be anything, could be just, or it could be a monetary donation, that is give to gain. So then you become a better individual, you become more proactive and more useful to this beautiful, wonderful world you are born in, and you will be a guest for a few days. Only these things are going to be remembered by your friends and followers of what you have given to society and not what you have gained for your own self. Only what you have given is going to stay back. Because as I came here, your principal immediately recognized me and told me, "Madam, you have come to my college before, you have spoken. What have I spoken? Just few words of wisdom. But I am happy that I was able to give those few words of wisdom." ನಿಮ್ಮ ಕಾಲೇಜಿನ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ನನಗೆ ಅತಿ ತುಂಬ ಇಷ್ಟ ಆಯಿತು. ದ ಮೊಮೆಂಟ್ ಐ ವಾಕ್ಡ್ ಇನ್, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನೋ ನೀವು ಆ ಕಮಿಟಿ ಮಾಡ್ಕೊಂಡು ಮಾಡಿರಲ್ಲ, ಇಟ್ಸ್ ಅ ಗ್ರೇಟ್ ಇನಿಷಿಯೇಟಿವ್. ಬೀಯಿಂಗ್ ಅನ್ ಆಕ್ಟ್ರೆಸ್, ಬೀಯಿಂಗ್ ಅ ಸೋಷಿಯಲ್ ಆಕ್ಟಿವಿಸ್ಟಿಕ್, ನಾನು ಯಾವಾಗಲೂ ಈ ಥರ ಎಷ್ಟೋ ಸೋಷಿಯಲ್ ವರ್ಕ್ಗೆ ನಾನು ಯಾವಾಗಲೂ ನಿಲ್ತೀನಿ. ಮೇಡಮ್ ಕೂಡ ಒಂದು ಮಾತು ಹೇಳಿದ್ರು, ನಿಮ್ಮ ಕೆಲಸದ ಒಟ್ಟಿಗೆ ನೀವು ಕೂಡ ಸೋಷಿಯಲ್ ವರ್ಕ್ ಮಾಡ್ಬೋದು, ಡಿಪೆಂಡಿಂಗ್ ಆನ್ ದಟ್ ಸಿಚುವೇಶನ್. ನಾನು ಒಂದು ಎಕ್ಸಾಂಪಲ್ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಈಗ ನಮ್ಮ ದೇಶದಲ್ಲಿ 3 ಬಣ್ಣಗಳಿಗೆ ಅತಿ ಹೆಚ್ಚು ನಾವು ಸ್ಥಾನಮಾನಗಳನ್ನ ಕೊಡ್ತೀವಿ ಒಂದು ಅಧಿಕಾರದಲ್ಲಿ. ಯಾವುದೇ ಗೊತ್ತಾ? ಕಪ್ಪು, ಬಿಳಿ, ಖಾಕಿ. ಈ 3ಕ್ಕೂ ಶ್ರೇಷ್ಠ ಸ್ಥಾನಗಳಿರುತ್ತೆ. ಅವರು ನಿರ್ವಹಿಸುವಂಥ ಕೆಲಸ ಇದೆಯಲ್ಲ, ಅಷ್ಟೇ ಒಂದು ವೆರಿ ರೆಸ್ಪಾನ್ಸಿಬಲ್ ಕೆಲಸ ಆಗಿರುತ್ತೆ. ಲಯನ್ಸ್ ಜಿಲ್ಲೆ 317D ಜಿಲ್ಲಾ ಗವರ್ನರ್ ಲಯನ್ ಅರವಿಂದ್ ಶೆಣೈ ಅವರ ಅಧಿಕೃತ ಭೇಟಿ ಸಂದರ್ಭದಲ್ಲಿ ನಗರದ RC ರಸ್ತೆಯಲ್ಲಿರುವ ಮಿಷನ್ ಆಸ್ಪತ್ರೆಯಲ್ಲಿ ಲಯನ್ಸ್ ಮಿಷನ್ ಆಸ್ಪತ್ರೆ ಪ್ಯಾಲಿಯೇಟಿವ್ ಕೇರ್ ಕೇಂದ್ರವನ್ನು ಉದ್ಘಾಟಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಬಿಷಪ್ ರೆವರೆಂಡ್ ಹೇಮಚಂದ್ರ ಕುಮಾರ್, ಆಸ್ಪತ್ರೆ ನಿರ್ದೇಶಕರು ಸುಶೀಲ್ ಜತ್ತಣ್ಣ ಹಾಗೂ ಲಯನ್ಸ್ ಕ್ಲಬ್ ಅಧ್ಯಕ್ಷ H ರಮೇಶ್ ಮತ್ತು ಹಾಸನದ ಲಯನ್ಸ್ ಪದಾಧಿಕಾರಿಗಳು ಸಮ್ಮುಖದಲ್ಲಿ ಯಶಸ್ವಿಯಾಗಿ ಕಾರ್ಯಕ್ರಮ ನಡೆದಿದ್ದು, ನವೀನ ಸೌಲಭ್ಯಗಳೊಂದಿಗೆ ನಿರ್ಮಾಣಗೊಂಡಿರುವ ಈ ಉಪಶಮನ ಆರೈಕೆ ಕೇಂದ್ರವು 8 ಹಾಸಿಗೆಗಳ ಸುಸಜ್ಜಿತ ವಾರ್ಡ್ ಹೊಂದಿದ್ದು, ಅಂತಿಮ ಹಂತದ ರೋಗಿಗಳಿಗೆ ಆರೈಕೆ, ನರ್ಸಿಂಗ್ ಸೇವೆ, ಅಗತ್ಯ ಔಷಧೋಪಚಾರ ಹಾಗೂ ಪೌಷ್ಟಿಕ ಆಹಾರವನ್ನು ಒದಗಿಸುವ ಉದ್ದೇಶ ಹೊಂದಿದೆ. ಜೀವನದ ಕೊನೆಯ ಹಂತದಲ್ಲಿರುವ ರೋಗಿಗಳಿಗೆ ಮಾನವೀಯ ಸ್ಪರ್ಶದೊಂದಿಗೆ ಸೇವೆ ನೀಡುವುದು ಈ ಕೇಂದ್ರದ ಪ್ರಮುಖ ಗುರಿಯಾಗಿದೆ. ಲಯನ್ಸ್ ಕ್ಲಬ್ ಹಾಸನದ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಶಾಶ್ವತ ಯೋಜನೆಯನ್ನ ಮಿಷನ್ ಆಸ್ಪತ್ರೆಯ ಸಹಯೋಗದಲ್ಲಿ ಜಾರಿಗೆ ತರಲಾಗಿದೆ. ಸಮಾಜಮುಖಿ ಸೇವೆಗೆ ಆದ್ಯತೆ ನೀಡುತ್ತಿರುವ ಲಯನ್ಸ್ ಸಂಸ್ಥೆಯ ಈ ಕಾರ್ಯಕ್ಕೆ ಸಾರ್ವಜನಿಕರಿಂದ ಮೆಚ್ಚುಗೆ ವ್ಯಕ್ತವಾಗಿದೆ. ಇದೇ ವೇಳೆ ಹಾಸನ ಲಯನ್ಸ್ ಕ್ಲಬ್ ಅಧ್ಯಕ್ಷ H ರಮೇಶ್, C ಶಿವಸ್ವಾಮಿ, HR ಚನ್ನೇಗೌಡ, HR ಚಂದ್ರಗೌಡ, ಬಾಲಕೃಷ್ಣ ಹೆಗಡೆ, ಚಂದ್ರ ಆಶ್ರರೈ, ಖಜಾಂಜಿ HP ಅಶೋಕ್ ಕುಮಾರ್, KM ಮಂಜುನಾಥ್ ಇತರರು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಹಸ್ರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ಜರುಗಿದ ಬೇಲೂರು ಶ್ರೀ ಚನ್ನಕೇಶವ ಸ್ವಾಮಿ ಬ್ರಹ್ಮರಥೋತ್ಸವ, ಹರ್ಷೋದ್ಗಾರದಲ್ಲಿ ಮುಳುಗಿದ ಜನಸ್ತೋಮ. ನನ್ನ ಆತ್ಮೀಯರು ಪಕ್ಷನಿಷ್ಠೆ ಇದ್ದವರಾಗಿದ್ದ HY ಮೇಟಿ ಅವರ ಆತ್ಮಕ್ಕೆ ಶಾಂತಿ ಸಿಗಬೇಕಾದರೆ ಉಮೇಶ್ ಮೇಟಿ ಗೆಲ್ಲಬೇಕು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕರೆ. ಬೆಟ್ಟದ ಭೈರವೇಶ್ವರ ದೇವಸ್ಥಾನದಲ್ಲಿ ಛಾಯಾಗ್ರಾಹಕರ ಮೇಲೆ ಹಲ್ಲೆ ಖಂಡಿಸಿ ಹಾಗೂ ರಕ್ಷಣೆಗಾಗಿ ಛಾಯಾಗ್ರಾಹಕರ ಸಂಘದಿಂದ ಬೃಹತ್ ಪ್ರತಿಭಟನೆ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.